ದೆಹಲಿ ಪಾಸಿಂಗ್ ಕಾರುಗಳು ಕಡಿಮೆ ರೇಟು ಅಂತ ಅಲ್ಲಿನ ಕಾರುಗಳನ್ನ ಖರೀದಿಸುವ ಮುನ್ನ ಎಚ್ಚರವಾಗಿರಿ. ಗೋವಿಂದಪುರ ಪೊಲೀಸರು ಮಹತ್ವದ ಕಾರ್ಯಾಚರಣೆ ನಡೆಸಿ ಇಬ್ಬರು ಅಂತಾರಾಜ್ಯ ಕಳ್ಳರನ್ನ ಅರೆಸ್ಟ್ ಮಾಡಿದ್ದಾರೆ. ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಬೈಕ್ಗಳನ್ನ ಕದ್ದು ನೋಡಿದ್ರಲ್ಲ ಸ್ನೇಹಿತರೆ, ಇದೊಂದು ಫುಲ್ ವಿಡಿಯೋದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿದೆ ಮತ್ತು ಯೂಟ್ಯೂಬ್ನಲ್ಲಿ ಕೂಡ ಇದೆ, ಒಂದು ರೀಲ್ಸ್ ಲಿಂಕ್ ಹಾಕಿರ್ತೀನಿ. ಸೊ ಪೂರ್ತಿಯಾಗಿ ವಿಡಿಯೋನ ನೋಡಿ. ಸೊ ವಿಡಿಯೋದು ಏನಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಏನಾಗಿದೆ ಅನ್ನೋದಕ್ಕಿಂತ ಏನು ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ಚರ್ಚೆನ ಮಾಡ್ತೀನಿ. ಮತ್ತು ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ತುಂಬ ಜನ ದುಡ್ಕೋವಂಥದ್ದು ಸ್ಟೇಜ್ ಇದೇನೇ ಕೂಡ. ಮತ್ತು ಯಾರ್ಯಾರು ದೆಹಲಿಯಿಂದ ಅಥವಾ ಬೇರೆ ಸ್ಟೇಟಿಂದ ಗಾಡಿಗಳನ್ನ ಕಡಿಮೆ ಬೆಲೆಯಲ್ಲಿ ತೊಗೋಬೇಕು ಅಂತ ಆಸೆ ಪಡ್ತಿದ್ದಾರೋ ಸೊ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ. ನಾವು ದೆಹಲಿಗೆ ಹೋಗಿ ಕಾರ್ನ ನೋಡಿ ಡೀಲರ್ ಹತ್ರನೋ ಅಥವಾ ಡೈರೆಕ್ಟ್ ಹತ್ರ ತರೋದು ಹೀಗೆಲ್ಲ ಇರುತ್ತೆ ಸಿನಾರಿ. ನಮಗೆ ಗೊತ್ತದ್ದು ಇಲ್ಲಿಗೂ ಅಲ್ಲಿಗೂ ತುಂಬ ರೇಟ್ ಡಿಫ್ರೆನ್ಸ್ ಇದೆ. ರೀನಂಬರಿಂಗ್ ಆದಮೇಲೆ ಕೂಡ ಕಡಿಮೆ ಬೆಲೆಗೆ ಸಿಗುತ್ತೆ, ವರ್ತ್ ಇರುತ್ತೆ, ಗಾಡಿನೂ ಚೆನ್ನಾಗೂ ಇರುತ್ತೆ. ಇದೆಲ್ಲ ಗೊತ್ತಿದ್ದು ಕೂಡ ನಾವು ಅಲ್ಲಿ ಹೋಗಿ ತರೋಕ್ಕೆ ಶುರು ಮಾಡ್ತೀವಿ. ಬಟ್ ತುಂಬ ಜನ ಏನು ಮಾಡ್ತಾರೆ, ನಮ್ಮಲ್ಲಿ ಹೋಗಿ ಬರೋದು ಟೈಮ್ ಆಗುತ್ತೆ, ಡಿಲೇ ಆಗುತ್ತೆ, ಅದೇ ಪ್ರೈಸ್ ಪಾಯಿಂಟಲ್ಲಿ ಇಲ್ಲೇ ಬೆಂಗಳೂರಲ್ಲೇ ಸಿಕ್ಬಿಡುತ್ತೆ ಅಥವಾ ಮೈಸೂರಲ್ಲಿ ಸಿಗುತ್ತೆ ಅಥವಾ ಶಿವಮೊಗ್ಗದಲ್ಲಿ ಸಿಗುತ್ತೆ ಅಂತ ಹೇಳಿ ನಾವೇನು ಮಾಡ್ತಿರ್ತೀವಿ, ತುಂಬ ಜನ ತರಿಸ್ತಾರೆ. ಇಲ್ಲೂ ಕೂಡ ತುಂಬ ಜನ ಫ್ರೀಲ್ಯಾನ್ಸಿಂಗ್ ಮಾಡ್ತಾರೆ, ತುಂಬ ಜನ ಡೀಲಿಂಗ್ ಮಾಡ್ತಾರೆ, ತುಂಬ ಜನ ಮಾಡ್ತಾರೆ. ಸೊ ಹಂಗಾಗಿ ಅಲ್ಲಿಂದ ತರಿಸೋವಂಥದ್ದು ಇದೆ. ಸೊ ಈ ಕೇಸ್ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿಂದ ಇಲ್ಲಿಗೆ ತರಿಸಿ ಇದು ಮಾಡಿರೋದು, ಸೇಲ್ ಮಾಡೋಕ್ಕೆ ಇದು ಮಾಡ್ತಿರೋದು. ಬಟ್ ಅಲ್ಲಿ ಕಳ್ತನ ಮಾಡಿರೋ ಗಾಡಿಗಳನ್ನ ಇಲ್ಲಿ ತಂದು ಇಂಜಿನ್ ನಂಬರ್, ಆ ನಂಬರ್, ಈ ನಂಬರಲ್ಲಿ ಚೇಸ್ ಮಾಡಿ ಡೂಪ್ಲಿಕೇಟ್ ಆರ್ಸಿ ಇದೆಲ್ಲ ಮಾಡ್ತೀವಿ. ಸೊ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡಬಹುದು ಅನ್ನೋದು ಇಂಡಿಯಾದಲ್ಲಿ ಎಲ್ಲರೂ ಗೊತ್ತಿರೋಂಥ ವಿಚಾರ. ಅದನ್ನೇ ಬಂಡವಾಳ ಮಾಡಿಕೊಂಡು ಅಲ್ಲಿ ಕದ್ದಿರೋವಂಥ ಗಾಡಿಗಳು, ಕದ್ದಿರೋದ್ರೆ ಅಲ್ಲೂ ಕಂಪ್ಲೇಂಟ್ ಆಗಿರ್ತದೆ, ಆ ಗಾಡಿನ ತಂದು ಇಲ್ಲಿ ಅದಕ್ಕೆ ಬೇರೆ ಬೇರೆ ಫೇಕ್ ಡಾಕ್ಯುಮೆಂಟ್ಸ್ಗಳೆಲ್ಲ ರೆಡಿ ಮಾಡಿ ಇಲ್ಲಿ ನಮಗೆ ರೀನಂಬರಿಂಗು ಅಥವಾ ಟ್ಯಾಕ್ಸ್ ಪೇ ಮಾಡಿ ಗಾಡಿನ ಓಡಿಸೋ ಹಾಗೆ ಮಾಡಿರೋದು. ಸೊ ಲಕ್ಷಾಂತರ ರೂಪಾಯಿ, ಕೋಟಿಗಿಂತ ಜಾಸ್ತಿನೇ ಸೀಸ್ ಮಾಡಿದ್ದಾರೆ. ಹಂಗಾಗಿ ಈ ಒಂದು ವಿಡಿಯೋ ಆ್ಯಕ್ಚುಲಿ ತುಂಬ ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೋಬೇಕಾಗಿರುತ್ತೆ ವಿಚಾರ. ಸೊ ನಮಗೆ ಯಾವುದೇ ಕಾರಣಕ್ಕೂ ಕೂಡ ಅನ್ಆಥರೈಸ್ ಪರ್ಸನ್ ಹತ್ರ ಬೇರೆ ಸ್ಟೇಟ್ ವೆಹಿಕಲ್ನ ತೊಗೋಬಾರ್ದು. ಸಿಂಪಲ್, ಇದು ಪಾಯಿಂಟ್ ನಂಬರ್ 1. ಈ ವ್ಯಕ್ತಿ ಬಗ್ಗೆ ನನಗೆ ಗೊತ್ತಿಲ್ಲ, ಇವನ್ ಮನೆ ಗೊತ್ತಿಲ್ಲ, ಇವನು ಏನು ಕೆಲಸ ಮಾಡ್ತಾನೆ ಗೊತ್ತಿಲ್ಲ. ನಾನು ಹೇಳ್ತಿರೋದು ಡೈರೆಕ್ಟ್ ಡೀಲರ್ನ ಬಿಟ್ಟು ಡೈರೆಕ್ಟ್ ಪಾರ್ಟಿ ಹತ್ರ ತೊಗೊಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಇಲ್ಲಿಯವರಲ್ವಲ್ಲ, ಅಲ್ಲಿ ತೊಗೊಳ್ತಿದ್ದೀರಾ ಅಂತ ಹೇಳಿದ್ರೆ ಪ್ರತಿಯೊಂದೂ ಕೂಡ 100ಕ್ಕೆ 100 ಸಲ ಚೆಕ್ ಮಾಡಬೇಕಾಗತ್ತೆ ಬಂದು. ಎರಡನೇದು, ಆ ಗಾಡಿ ಮೇಲೆ ಏನಾದರೂ ಟ್ರಾಫಿಕ್ ವೈಲೇಷನ್ ಕೇಸ್ ಇದೆಯಾ ಅಥವಾ ಬೇರೆ ಏನಾದರೂ ಕ್ರೈಮ್ ಆ್ಯಕ್ಟಿವಿಟೀಸ್ ಇದೆಯಾ ಅಂಥೇಳಿ ಆ ಗಾಡಿ ನಂಬರು, ಡಾಕ್ಯುಮೆಂಟ್ಸು, ಇಂಜಿನ್ ನಂಬರು ಪ್ರತಿಯೊಂದು ತೊಗೊಂಡೋಗಿ ಲೋಕಲ್ ಸ್ಟೇಷನಲ್ಲಿ ಚೆಕ್ ಮಾಡಿಸ್ಬೇಕು. ಈಗ ಉದಾಹರಣೆಗೆ ಮೋತಿ ನಗರ ಅಂದ್ಕೊಳ್ಳಿ, ದೆಹಲಿನಲ್ಲಿ ಮೋತಿ ನಗರಲ್ಲಿ ಒಳ್ಳೆ ಗಾಡಿ ಸಿಕ್ತು ಅಂತಲೇ ಅಂದ್ಕೊಳ್ಳೋಣ. ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಡಾಕ್ಯುಮೆಂಟ್ಸ್ಗಳೆಲ್ಲ ತೋರಿಸಿ ಇದೇನೋ ಕ್ರೈಮಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆಯಾ, ಇದನ್ನು ಕದ್ದಿದೆ ಅಂತೇಳಿ ಕಂಪ್ಲೇಂಟ್ ಏನೋ ಆಗಿದೆಯಾ ಅಂಥೇಳಿ ಒಂದ್ಸಲ ರೀಚೆಕ್ ಮಾಡಿಸ್ಬೋದು. ಆ್ಯಕ್ಚುಲಿ ಕೋಆಪ್ರೇಟ್ ಮಾಡ್ತಾರೆ, ನಿಮಗೆ ಏನು ಪ್ರಾಬ್ಲಮ್ ಏನಾಗಲ್ಲ. ಎಷ್ಟೋ ಖರ್ಚು ಮಾಡೋಲ್ಲ, ಹೋಗಿದ್ದೀರಂತೆ ಒಂದು 1 ಅವರಲ್ಲಿ ಮುಗ್ದೋಗೋಂಥ ಕೆಲಸ. ಹೋದ್ರೆ ಅಲ್ಲಿ ಚೆಕ್ ಮಾಡ್ತಾರೆ, ಗೊತ್ತಲ್ಲ ಏನೋ ಮಾಡಿ. ಆಮೇಲೆ ಟ್ರಾಫಿಕ್ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಏನಿವೆ ಅದನ್ನು ಚೆಕ್ ಮಾಡಿಸಿ, ಏನು ಪ್ರಾಬ್ಲಮ್ ಏನಿಲ್ಲ. ಸಮ್ಟೈಮ್ಸ್ ಏನು, ಈಗ ನಾವು ನೋಡಿ ಸಣ್ಣ ಪುಟ್ಟದ ಡ್ರಂಕ್ ಆ್ಯಂಡ್ ಡ್ರೈವೋ ಅಥವಾ ರ್ಯಾಶ್ ಡ್ರೈವೋ, ಸೀಟ್ ಬೆಲ್ಟ್ ಹಾಕಿಲ್ಲ, ಯಾರೋ ಗುದ್ದ, ಅದೆಲ್ಲ ಏನಾಗುತ್ತೆ ಲೆಡ್ಜರಲ್ಲಿ ಎಂಟ್ರಿ ಆಗಿರುತ್ತೆ. ಬಟ್ ಪಬ್ಲಿಕ್ ಪ್ರಾಪರ್ಟೀಸ್ ಡ್ಯಾಮೇಜಸ್ ಆಗಿರುವಂಥದ್ದು ಸಮ್ಟೈಮ್ಸ್ ನಿಮಗೆ ಟ್ರಾಫಿಕ್ನಲ್ಲಿ ಡೀಟೇಲ್ಸ್ ಇಲ್ಲದೆ ಇರಬಹುದು. ಅದು ನಿಮಗೆ ಲಾಂಡ್ ಆರ್ಡ್ರಲ್ಲಿ ಸಿಕ್ಕಿರಬಹುದು, ಅಥವಾ ಯಾರಿಗಾನ ಗುದ್ದಿ ಔಟ್ಸ್ಕರ್ಟಲ್ಲಿ ಯಾರಿಗಾನ ಗುದ್ದಿ, ಹೈವೇನಲ್ಲಿ ಯಾರಿಗಾನ ಗುದ್ದಿದ್ರಾಗ ಮೇ ಬಿ ಅದು ನಿಮಗೆ ಟ್ರಾಫಿಕ್ ಇನ್ಫಾರ್ಮೇಷನ್ ಸಿಗದೇ ಇರ್ಬೋದು, ಇದ್ರಲ್ಲಿ ಸಿಗಬಹುದು. ಅಥವಾ ಅದು ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲದೇನೂ ಇರಬಹುದು, ಏನು ಬೇಕಾದ್ರೂ ಆಗಿರುತ್ತೆ. ಸೊ ಬೆಟರ್ ನೀವು ಗಾಡಿ ತರೋಕ್ಕಿಂತ ಮುಂಚೆ ಅಲ್ಲಿಂದು ಕ್ಲಿಯರೆನ್ಸ್ನ ಒಂದು ಸಲ ಚೆಕ್ ಮಾಡಬೇಕಾದ್ದು ಮೇನ್ ಪಾಯಿಂಟ್. ಆ್ಯಂಡ್ ಸೆಕೆಂಡು, ಈಗ ತುಂಬ ಜನ ಅಲ್ಲಿ ಡೀಲರ್ಗಳಿದ್ದಾರೆ. ಸೊ ಡೀಲರ್ಗಳು ಆಬ್ವಿಯಸ್ಲಿ ಒಂದಷ್ಟು ದುಡ್ಡು ಇಟ್ಕೊಂಡು ಮಾಡ್ತಾರೆ. ಸೊ ಅವ್ರು ತೊಗೊಳ್ಬೇಕಾದ್ರೆ ಈ ಥರದ್ದೆಲ್ಲ ಚೆಕ್ ಮಾಡಿರ್ತಾರೆ. ಸೊ ಯಾಕಂದರೆ ಅವ್ರ ಹೆಸರನ್ನು ಕೆಡ್ಸ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಸೊ ಅವ್ರದ್ದು GST ನಂಬರ್ ಇರ್ತದೆ, ಅವ್ರದ್ದು ಅಂಗಡಿದು ಶಾಪ್ದು ಲೈಸೆನ್ಸ್ ಇರುತ್ತೆ, ಮತ್ತು ಅವರು ಲೋಕಲ್ ಏನಂತಾರೆ ಒಂದು ಆರ್ಗನೈಸೇಷನ್ಗಳಿರುತ್ತೆ, ಸಂಘಗಳೆಲ್ಲ ಇರ್ತದೆ ಅವ್ರದ್ದೆಲ್ಲ. ಸೊ ಒಂದು ಈಗ ಜಾಗಕ್ಕೆ ಹೋದ್ರೆ ಒಂದು 10-15 ಅಂಗಡಿ ಅವರೆಲ್ಲ ಒಂದು ಗ್ರೂಪಲ್ಲಿ ಇರ್ತಾರೆ. ಸೊ ಆ ಥರ ಎಲ್ಲ ಗ್ರೂಪಲ್ಲಿದ್ದಾಗ ಅವರೆಲ್ಲ ಈ ಥರದಕ್ಕೆಲ್ಲ ದುಸ್ಸಾಹಸಕ್ಕೆ ಕೈ ಹಾಕೋದಿಲ್ಲ. ಫಸ್ಟ್ ಆಫ್ ಆಲ್ ಯಾರು ಈ ನಮ್ಮ ಸೋಕಾಲ್ಡ್ ಯೂಟ್ಯೂಬ್ಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಯಾರೆಲ್ಲ ಓಡಾಡ್ತಿದ್ದಾರೋ ಇವರು ಸಹಿತ ಬೇರೆಯವ್ರ ಹೆಸರನ್ನ ಇವರೆಲ್ಲ ಈ ಥರದಕ್ಕೆಲ್ಲ ಕೈ ಹಾಕೋಕ್ಕೆ ಹೋಗಲ್ಲ. ಇದೆಲ್ಲ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಮೂರಣ್ಣಲ್ಲಿ ಯಾವುದೋ ಒಂದು ಕಡೆ ನಿಮ್ಗೇನೋ ಒಂದು ಗುಡಿಸ್ಲಲ್ಲೋ ಅಥವಾ ಪಬ್ಲಿಕ್ಗೆ ಅಷ್ಟು ಗೊತ್ತಾಗ್ದಂಗೆ ಒಳಗೊಳಗೆ ಮಾಡ್ತಾರಲ್ವ. ಸೊ ಇಂಥವರಲ್ಲಿ ಈ ಒಂದು ಚಾನ್ಸಸ್ ಇದೆ. ಸೊ ಆ ಥರದ್ರಲ್ಲೂ ಒಳ್ಳೆಯದಿದ್ದಾರೆ, ಬಟ್ ಈ ಥರದ ಚಾನ್ಸಸ್ ಇದೆ. ಬಟ್ ನೀವು ಆದಷ್ಟು ಈ ಥರ ಡೀಲರ್ಗಳಿಂದ ಮೋಸ ಹೋಗೋದನ್ನು ಅವಾಯ್ಡ್ ಮಾಡಿ. ಇಲ್ಲಿ ಡೀಲರ್ಗಳು ನಿಮ್ಗೆ ಏನು ಮಾಡ್ತಾರೆ, ಬರೀ ಸ್ಕ್ರಾಪ್ ಕಂಡೀಷನ್ ಗಾಡಿಗಳು ಅಥವಾ ಚೆನ್ನಾಗಿರೋ ಗಾಡಿಗಳು ಮಾರೋದು ಮಾತ್ರನೇ ಅಲ್ಲ,
ಕ್ರೈಮ್ನಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುವಂಥ ಗಾಡಿಗಳು ಅಥವಾ ಕದ್ದಿರುವಂಥ ಗಾಡಿಗಳನ್ನ ಮಾರಾಟ ಮಾಡುವಂಥ ಚಾನ್ಸಸ್ ಕೂಡ ಇದೆ. ಈ ಒಂದು ಸೀನ್ ಏನಿದೆ ಈ ಗೋವಿಂದಪುರದಲ್ಲಿ ಏನು ನಡೆದಿದೆ ಇದೊಂದೇ ಅಂತಲ್ಲ, ಅಲ್ಲೇ ಸಾಕಷ್ಟು ಎಂಟ್ರಿ ಆಗಿದೆ. ಸ್ಪೆಷಲಿ ಕರಲ್ ಬಾಗಲ್ ಕೂಡ ಈ ಥರ ಚಾನ್ಸಸ್ಗಳು ಸಾಕಷ್ಟು ಆಗೋಗಿದೆ. ಈಗ ಕದ್ದಿರೋದು ಸ್ಪೇರ್ಸ್ಗಳು ಚೇಂಜ್ ಮಾಡೋದು ಇದು ಇಲ್ಲೂ ಮಾಡ್ತಾರೆ. ಇಲ್ಲೂ ಶಿವಾಜಿನಗರಕ್ಕೆ ಹೋದ್ರೆ ಇಲ್ಲೂ ಇದೆ, ಆಮೇಲೆ ಫ್ರೇಸರ್ ಟೌನ್ಗೆ ಹೋದ್ರು ಇಲ್ಲೂ ಇದೆ, ಎಲ್ಲ ಕಡೆನೂ ಇದ್ದಿದ್ದೇನೆ. ಬಟ್ ಅಲ್ಲಿಂದ ನೀವು ಇಲ್ಲಿಗೆ ತಂದ ಮೇಲೆ ಕಷ್ಟ ಆಗುತ್ತೆ. ನೀವು ಇಲ್ಲಿದ್ದ ಓಡಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ನಿಮ್ಮದೆಲ್ಲ ಪ್ರಾಬ್ಲಮ್ ಅಂತ ಹೇಳ್ಬೋದು. ಮೇ ಬಿ ನೀವು ತಗ್ಲಾಕೊಂಡ್ರು ಕೂಡ ನಿಂದೆಲ್ಲ, ಯಾಕಂದರೆ ನಿಂದೆಲ್ಲ ಪ್ರತಿಯೊಂದು ಇರ್ತದೆ ಮತ್ತು ನಿಮಗೆ ಲೋಕಲ್ ಈಸಿ ಟು ಆ್ಯಕ್ಸಸ್ ಇರುತ್ತೆ. ಬಟ್ ನೀವು ಎಲ್ಲಿಂದನೂ ವೆಹಿಕಲ್ನ ತಂದು ನೀವು ಇಲ್ಲಿಂದ ಅಲ್ಲಿಗೆ ಅಲಿಯೋಕ್ಕಾಗಲ್ಲ. ಇದು ನಿಮ್ಮ ತಲೆಯಲ್ಲಿ ಇರಲಿ. ಮತ್ತು ನನಗೆಲ್ಲ ಗೊತ್ತು, ಎಲ್ಲ ನಾನೇ ಎಲ್ಲ ಡೀಲ್ ಮಾಡ್ಕೊಂಬಂದ್ಬಿಡ್ತೀನಿ ಅಂದ್ಬಿಟ್ಟು ಫಸ್ಟ್ ಟೈಮ್ ಹೋಗ್ತಾರಲ್ಲ ಇಂಥವ್ರಿಗೆ ಇದು ವಿಡಿಯೋ ತುಂಬ ಎಚ್ಚರಿಕೆ ಗಂಟೆ ಅಂತಲೇ ಹೇಳ್ಬೋದು. ತುಂಬ ಜನ ಏನು ಮಾಡ್ತಾರೆ, ಯಾವ ಡೀಲರ್ನೂ ಸಂಪರ್ಕಿಸಲ್ಲ, ಅಥವಾ ಅಲ್ಲಿ ಗಾಡಿ ಚೆನ್ನಾಗಿರ್ತದೆ ಅದು ನೋಡೋದಿಲ್ಲ, ಅಥವಾ ಅಲ್ಲಿ ಲೋಕಲ್ ಬಗ್ಗೆ ಜ್ಞಾನ ಇಲ್ಲದೇ ಇರೋವಂಥವ್ರನ್ನ ಅಥವಾ ಜ್ಞಾನ ಇರೋವಂಥವ್ರನ್ನ ಬಿಟ್ಬಿಟ್ಟು ಇವರೊಬ್ಬರೇ ಹೋಗಿ ಡೀಲ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಬರೀ ಗಾಡಿ ಓಡಿಸೋಕ್ಕೆ ಬಂದಿದ್ದ ತಕ್ಷಣ ನೀವು ಗಾಡಿಯಲ್ಲಿ ಪರ್ಚೇಸ್ ಮಾಡೋದು ನನಗೆ ಅನಿಸಿರೋ ಪ್ರಕಾರ ಅದು ರಾಂಗ್ ಕಾನ್ಸೆಪ್ಟ್ ಅದು ಆ್ಯಕ್ಚುಲಿ. ಸೊ ಅಲ್ಲಿ ಹೋಗೋ ಪರ್ಪಸ್ಸೇ ಆ ಸ್ಟೇಟ್ದು ವೆಹಿಕಲ್ನ ಇಲ್ಲಿ ಮೈಗ್ರೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಅಲ್ಲಿ ಹೋಗ್ತಿರೋದು, ಕರೆಕ್ಟಲ್ಲ? ಹಿಂಗೆ ಮಾಡ್ಕೊಳ್ಬೇಕಾದ್ರೆ ಅದು ನಿಮಗೆ ಫಿಸಿಕಲಿ ಚೆನ್ನಾಗಿದೆ ಸಾಕಾಗಲ್ಲ, ಇದು ನಿಮಗೆ ಸಂವಿಧಾನಾತ್ಮಕವಾಗಿ ಅಂದರೆ ಅದು ಯಾವುದೇ ರೀತಿ ಕ್ರೈಮಲ್ಲಿ ಅಥವಾ ಟ್ರಾಫಿಕ್ ವೈಲೇಷನಲ್ಲಿ ಅಥವಾ ಫೈನಾನ್ಷಿಯಲಿ ಅಂದರೆ ಯಾವುದೇ ರೀತಿ ಬ್ಯಾಂಕ್ದು EMIಸ್ಗಳಿಗೆ ಒಳಪಟ್ಟಿರ್ಬಾರ್ದು, ಬ್ಯಾಂಕ್ ಲೋನಲ್ಲಿ ಇರಬಾರ್ದು. ಸೊ ಇದು ಎಲ್ಲನೂ ಕೂಡ ಕನ್ಸಿಡರ್ ಆಗುತ್ತೆ. ಬರೀ ಫಿಸಿಕಲಾಗಿ ಸೂಪರಾಗಿ ಇರ್ಬೋದು ಗಾಡಿ, ಬಟ್ ಇದನ್ನು ಕನ್ಸಿಡರ್ ಆಗುತ್ತೆ. ಇದೆಲ್ಲ ಆಗಿ ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ತುಂಬ ಇದೆ ಇದರಲ್ಲಿ. ನೀವು ಡೆಲ್ಲಿಗೆ ಹೋಗಿ 1 ಲಕ್ಷ 2 ಲಕ್ಷ ಸೇವೆನೂ ಮಾಡಬಹುದು, ಆದರೆ ಅದಕ್ಕೆ ತಕ್ಕಂಗೆ ಅಷ್ಟು ರಿಸ್ಕ್ ಕೂಡ ಇರುತ್ತೆ. ಆ ರಿಸ್ಕಲ್ಲಿ ಇದೂ ಕೂಡ ಒಂದು ಚೆನ್ನಾಗಿರೋ ಗಾಡಿ ಚೆನ್ನಾಗಿಲ್ದಿರೋ ಗಾಡಿ ಒಂದು, ಎರಡನೇದು ಬಂದು ರೆಸ್ಟಿಂಗ್ ಇಶ್ಯೂಸ್ಗಳು ಈ ಥರದ್ದು ಸಣ್ಣ ಪುಟ್ಟ ಕಾರ್ಯಕ್ಕೆ ಸಂಬಂಧಪಟ್ಟಿದ್ದು, ಇದೆಲ್ಲ ಮೇಜರಾಗಿ ಬರುವಂಥದ್ದು ಇದು. ಸೊ ಅದು ಈ ಥರ ಕ್ರೈಮ್ಗೇನೋ ಆಗಿದೆಯೋ ಏನು ಕಥೆನೋ ಅಂತ. ಸೊ ಹಂಗಾಗಿ ನೀವು ಈ ಥರ ವ್ಯಕ್ತಿಗಳಿಂದ ದೂರ ಇರೋದು ಒಳ್ಳೆಯದು. ಡೈರೆಕ್ಟ್ ನೀವು ಪಾರ್ಟಿ ಹತ್ರ ಡೀಲ್ ಮಾಡ್ತಿದ್ರೆ ಸೊ ನೋಡಿ ಆ ವ್ಯಕ್ತಿ ಪಾರ್ಟಿನ ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಅವರು ಕೂಡ NOCಗೆ ತುಂಬ ಜನ ಸಪೋರ್ಟ್ ಮಾಡ್ತಾರೆ. ಸೊ ಆ ವ್ಯಕ್ತಿ ನೋಡಿ, ಅವರು ಅಫಿಷಿಯಲ್ಲ, ಗೌರ್ಮೆಂಟ್ ಅಫಿಷಿಯಲ್ಲ, ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ, ಇಲ್ಲ ಅವ್ರು ಪೊಲೀಸಾ, ಲಾಯರ, ಒಬ್ಬ ವ್ಯಕ್ತಿ ನೋಡಿದ್ರೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಥವಾ ನಿಮಗೆ ಡೆಲ್ಲಿನಲ್ಲಿ ಯಾರಾದರೂ ಆಲ್ರೆಡಿ ಇರೋರು ಫ್ರೆಂಡ್ಸ್ ಯಾರನ್ನ ಇದ್ದು ಅವ್ರ ಮುಖಾಂತರ ಪರಿಚಯ ಆಗಿದೆಯಾ. ಸೊ ಇದೆಲ್ಲ ನೋಡಿ ನಿಮಗೆ ಯಾವತ್ತೂ ಕೂಡ ಆಫ್ಟರ್ ರೀನಂಬರಿಂಗ್ ಬರೋವರೆಗೂ ನಿಮಗೆ ಪ್ರಾಬ್ಲಮ್ ಇದ್ದಿದ್ದೇನೆ. ಆ ರೀನಂಬರಿಂಗ್ ಆಗೋವರೆಗೂ ಕೂಡ ನಿಮ್ಗೆ ಯಾವುದೇ ರೀತಿ ತಂಟೆ ತಕರಾರು ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದೇ. NOC ಸಿಗೋವರೆಗೂ 50% ಆದಮೇಲೆ NOC ಸಿಕ್ಕಿದ ಮೇಲೆ ಕೂಡ ನಿಮ್ಗೆ ರೀನಂಬರಿಂಗ್ ಆಗಬೇಕಲ್ಲ. ಯಾಕಂದರೆ ಕೆಲವರು ಇಮಿಡಿಯೇಟ್ಲಿ ಮಾಡಿಸ್ಕೋತಾರೆ, ಕೆಲವರು 1 ಇಯರ್ವರೆಗೂ ಟೈಮ್ ಇದೆಯಲ್ವಾ ಮಾಡಿಸ್ಕೊಳ್ಳೋಣ ಅಂತ ಲೇಟ್ ಮಾಡ್ತಿರ್ತಾರೆ. ಅದು ಪ್ರಾಬ್ಲಮ್ಮೇ ಆಗುತ್ತೆ. ತುಂಬ ಜನ ಮಾಡುವಂಥ ಮಿಸ್ಟೇಕ್ಸ್ಗಳು ಇದು. ಸೊ ನೀವು ಯಾವತ್ತೂ NOC ನಿಮ್ಗೆ ಇಮಿಡಿಯೇಟ್ಲಿ ಸಿಗುತ್ತೋ ಟಕ್ಕಂತ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ NOC ಏನೋ ಪರವಾಗಿಲ್ಲ, ನಾನು ಇನ್ನೊಂದು 2-3 ತಿಂಗಳು ಬಿಟ್ಟು ನಾನು ರೀನಂಬರಿಂಗ್ ಮಾಡಿಸ್ಕೊಂಡು ದುಡ್ಡು ಇರೋಣ ಹತ್ರ ಅಂತಿದ್ರೆ ಇಟ್ಸ್ ಓಕೆ. ನೀವು ಬೇಗ ಅದು ಏನೇನು ಚಾಸಿ ನಂಬರೆಲ್ಲ ಹಾಕ್ಬಿಟ್ಟು ಅವ್ರು ಫೋನ್ ಮಾಡಿ ಅವ್ರಿಗೆ ಹೇಳಿಬಿಡಿ, NOC ನನಗೆ ಈ ಮಂತಲ್ಲಿ ತಕ್ಕೊಡಿ ಅಂತ ಹೇಳಿ, ಗಾಡಿದು ಏಜನ್ನು ನೋಡಿಕೊಂಡು ಈ ಮಂತಲ್ಲಿ ತಕ್ಕೊಂಡು ಕೊಡಿ ಅಂದರೆ ಆ ಮಂತಲ್ಲಿ ತಕ್ಕೊಂಡು ಕೊಡ್ತಾರೆ. ಬಟ್ ಅವ್ರು ಅಷ್ಟು ರಿಸ್ಕ್ ತೊಗೊಳ್ಳೋದು ಇಲ್ಲ, ಯಾಕಂದ್ರೆ ಅವ್ರಿಗೆ ಸದ್ಯಕ್ಕೆ ಕ್ಲಿಯರೆನ್ಸ್ ಮಾಡಿದ್ರೆ ಸಾಕು. NOC ಕಳಿಸ್ಬಿಡ್ತೀನಿ, ನೀನು ಯಾವಾಗಾರ ಮಾಡ್ಕೊ, ಏನಾರ ಮಾಡ್ಕೊ. NOC ಕೊಟ್ಬಿಟ್ರೆ ಅಲ್ಲಿನ ಡೀಲರ್ದು ಕೆಲಸ ಖತಮ್, ಅಲ್ಲಿಂದು ಡೈರೆಕ್ಟ್ ಪಾರ್ಟಿ ಯಾರ್ತಾರೋ ಅವ್ರ ಕತೆನೂ ಖತಮ್. ಇನ್ನು ನೀನು ರೀನಂಬರನ್ನ ಮಾಡಿಸ್ಕೊ, ಆ ಗಾಡಿ ಆದರೂ ಓಡಿಸ್ಕೊ, ಏನೇನ ಮಾಡ್ಕೊ, ಅದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ. ಸೊ ಹಂಗಾಗಿ ಆ ಗಾಡಿನ ನೀವು ತರಬೇಕಾದ್ರೆ ಎಷ್ಟು ಫಿಸಿಕಲಾಗಿ ನೀವು ಚೆಕ್ ಮಾಡ್ತಿರೋ ಅಷ್ಟೇ ಅದರದ್ದು ಬ್ಯಾಕ್ಗ್ರೌಂಡ್ ಕೂಡ ಚೆಕ್ ಮಾಡಬೇಕಾದ್ರು ನಿಮ್ಮದು ಕರ್ತವ್ಯ. ಮತ್ತು ಯಾವುದೇ ಕಾರಣಕ್ಕೂ ನೀವು ಒಬ್ಬರೇ ನನ್ನ ಹತ್ರ ಎಲ್ಲ ಗೊತ್ತು ನಾನೆಲ್ಲ ನೋಡ್ತೀನಿ ಅಂತೇಳಿ ಹೋಗಬೇಡಿ. ಯಾಕಂದರೆ ಇಟ್ಸ್ ವೆರಿ ಡಿಫಿಕಲ್ಟೀಸ್. ನೀವೆಲ್ಲನ ತಗೋತೊಡಿ ಹೋಗಲಿ, ನನಗೆ ಗಾಡಿ ಇಷ್ಟ ಆಯಿತು, ಡೀಲರ್ ಇಷ್ಟ ಆಯಿತು, ಎಲ್ಲ ಇಷ್ಟ ಆಯಿತು ಅಂತ ಹೇಳಿದ್ರೆ ಡೀಲರ್ದು ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇರಬೇಕು, ಅಗ್ರಿಮೆಂಟ್ ಇರಬೇಕು. ಸೊ ನಾನು ಎಷ್ಟೋ ವಿಡಿಯೋ ಹೇಳಿದ್ದೀನಿ, ಅಗ್ರಿಮೆಂಟ್ ಇಲ್ಲದೆ ಅಂದರೆ ಅಗ್ರಿಮೆಂಟಲ್ಲಿ ಏನಿರ್ತದೆ ಹೇಳ್ತೀನಿ. ಅಗ್ರಿಮೆಂಟಲ್ಲಿ ಇಲ್ಲದೇ ಇರುವಂತಹ ಜಾಗದಲ್ಲಿ ದಯವಿಟ್ಟು ಡೀಲ್ ಮಾಡಬೇಡಿ. ಇಟ್ಸ್ ಹಂಬಲ್ ರಿಕ್ವೆಸ್ಟ್. ನಿಮ್ಗೆ ಯಾರು ಅಗ್ರಿಮೆಂಟ್ ಹಾಕೊಂಡು ಕೊಡಲ್ವೋ ಅಥವಾ ಸ್ಟ್ಯಾಂಪ್ ಅಂದರೆ ನಮ್ಮದು ಏನಂತೀವಿ ಅದಕ್ಕೆ ಕರಾರು ಅಂತ ಹೇಳ್ತೀವಲ್ವ, ಸೊ ಅದನ್ನು ಯಾರು ಮಾಡಿಕೊಡೋದಿಲ್ವೋ ಅವ್ರ ಹತ್ರ ವೆಹಿಕಲ್ನ ತೊಗೋಬೇಡಿ. ಇಟ್ಸ್ ವೆರಿ ಡೇಂಜರಸ್. ಆ ಅಗ್ರಿಮೆಂಟ್ನಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಈ ಗಾಡಿ ಸಂಬಂಧಪಟ್ಟದ್ದು ಡ್ಯಾಶ್ ಈ ಗಾಡಿನ ಈ ಒಂದು ಡೇಟ್ನಲ್ಲಿ ಇಂಥ ವ್ಯಕ್ತಿಗೆ ಇಷ್ಟು ರೂಪಾಯಿಗೆ ಮಾರ್ತಾಯಿದ್ದೀನಿ, ನಾನು ಈ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಇವನು ಕೊಟ್ಟಿದ್ದೀನಿ, ಈ ವ್ಯಕ್ತಿನೂ ಕೂಡ ಗಾಡಿನೆಲ್ಲ ಚೆಕ್ ಮಾಡಿ ಎಲ್ಲ ಡಾಕ್ಯುಮೆಂಟಲ್ಲಿ ಚೆಕ್ ಮಾಡಿ ಇಚ್ಛೆಯಿಂದ ಗಾಡಿನ ತೊಗೊಳ್ತಾ ಇದ್ದಾನೆ, ಈ ಗಾಡಿನ ಇಲ್ಲಿಂದ ಈ ಡೆಲಿವರಿ ಡೇಟ್ಗೆ ಹಾಕೊಂಡ್ಕೊಟ್ಟು ಈಚೆ ಕಳಿಸ್ತಾ ಇದ್ದೀನಿ, ಇಲ್ಲಿಂದ ಏನಾದರೂ ಆದರೆ ನನಗೆ ಈ ವ್ಯಕ್ತಿ ನನಗಾಗಲಿ ಅಥವಾ ನನ್ನ ಕಂಪ್ನಿ ಅಂದರೆ ಯಾವ್ದು ಯೂಸರ್ ಶೋರೂಮ್ ಇದೆಯೋ ಅದಕ್ಕೆ ಸಂಬಂಧ ಇಲ್ಲ,
ಸೊ ಎನ್ ಒ ಸಿನ ಇಷ್ಟು ದಿವಸದ ಒಳಗಾಗಿ, ಅಂದರೆ ಮ್ಯಾಕ್ಸಿಮಮ್ 90 ಡೇಸ್ ಇರುತ್ತೆ, 3 ತಿಂಗಳ ಒಳಗಾಗಿ ನಾನು ಎನ್ ಒ ಸಿನ ಇವ್ರಿಗೆ ತಲುಪಿಸೋ ಹಾಗೆ ನೋಡ್ಕೊಳ್ತೀನಿ, ತಲುಪಿಸ್ತೀನಿ ಅಂತ ಹೇಳಿ ಅಷ್ಟು ಈ ಥರ ಒಂದಷ್ಟು ಇನ್ಫಾರ್ಮೇಷನ್ಸ್ ಎಲ್ಲ ಇರುತ್ತೆ. ಅದರಲ್ಲೇ ಈ ಗಾಡಿ ಅಂದರೆ ಈ ಗಾಡಿ ಏನಿದೆಯೋ ಅದು ಯಾವುದೇ ರೀತಿ ಕ್ರೈಮಲ್ಲಿ ಇನ್ವಾಲ್ವ್ಮೆಂಟ್ ಆಗಿಲ್ಲ ಅಥವಾ ಯಾವುದೇ ರೀತಿ ಟ್ರಾಫಿಕ್ ವೈಲೇಷನ್ ಆಗಿದ್ದರೆ ಅದು ಕ್ಲಿಯರೆನ್ಸ್ ನಾನೇ ಮಾಡ್ಕೊಂಡು ಕೊಡ್ತೀನಿ. ಅಂದರೆ ಯಾರು ಯೂಸ್ ಡೀಲರ್ ಇರ್ತಾನಲ್ಲ ಅವನು ಎಲ್ಲ ನಾನೇ ಮಾಡ್ಕೊಂಡು ಕೊಡ್ತೀನಿ. ಇದೆಲ್ಲ ಅಂದರೆ ಅಲ್ಲಿವರೆಗೂ ತೊಗೊಳ್ಳೋವರೆಗೂ ಏನೇನಿದೆಯೋ ಅದೆಲ್ಲ ಸಂಪೂರ್ಣ ಜವಾಬ್ದಾರಿ ಅವನದಿರುತ್ತೆ ಅಂಥೇಳಿ ಅದನ್ನೆಲ್ಲ ಮೆನ್ಷನ್ ಮಾಡಿರ್ತಾರೆ. ಈ ಒಂದು ಅಗ್ರಿಮೆಂಟ್ಗೆ ನೀವು ಸೈನ್ ಹಾಕಿರಬೇಕು, ಅವನು ಸೈನ್ ಹಾಕಿರಬೇಕು. ಇಷ್ಟು ಜನದ್ದು ಪ್ರೊಸೀಜರ್ ಮುಗಿಸ್ಬೇಕು. ಇದನ್ನು ಮುಗಿಸ್ಕೊಳ್ದೇ ನೀವು ಗಾಡಿನ ತಂದರೆ ನಾಳೆ ದಿವಸ ಹೆಚ್ಚು ಕಮ್ಮಿ ಆದರೆ ಗಯ. ಯಾಕಂದರೆ ಅವನೇನಾದ್ರೂ ಅಫಿಷಿಯಲಾಗಿ ಆ ಗಾಡಿನ ಅವ್ರ ಇನ್ವೆಂಟ್ರಿನಲ್ಲಿ ಬಳಸಿಲ್ಲ ಅಂತ ಹೇಳಿದ್ರೆ, ಆ ಗಾಡಿ ಅವನಿಗೆ ಬ್ಲ್ಯಾಕಲ್ಲಿ ಸಿಕ್ಕಿದರೆ ಅಥವಾ ಆ ಗಾಡಿ ಯಾವುದೋ ಪುಕ್ಸಾಟ ಸಿಕ್ತು ಅಂದರೆ ಕೊನೆಗೆ ಅದು ನಿಮ್ಮ ಮೇಲೆ ಬರ್ಬೋದು. ನಾನು ಕೊಟ್ಟೇ ಇಲ್ಲ ಅಂದ್ಬಿಟ್ರೆ ಮುಗಿದೋಯ್ತು. ನೀವು ಅಂದ್ಕೊಂಡಿದ್ರೆ ಕಮ್ಮಿಗೆ ಸಿಕ್ತು, ಪರವಾಗಿಲ್ವಾ, ಕ್ರಿಸ್ಟಾ, ವಾವ್ 5 ಲಕ್ಷ ರೂಪಾಯಿಗೆ ಕ್ರಿಸ್ಟಾ ಗಾಡಿ ಕೊಟ್ಟವನ್ನೇ 2017 ಮಾಡಲ್ ಬಾ ಅಂತೇಳಿ ತಂದುಬಿಟ್ಟಿರ. ಆಮೇಲೆ ಹೀಗೆಲ್ಲ ಮಾಡ್ತಾರೆ ತುಂಬ ಜನ. ಹೆಂಗಿರೋ ಚೀಪಾಗಿ ಸಿಗುತ್ತಲ್ಲ, ಇವ್ನು ಯಾರು ಇನ್ನೂ ಚೀಪಾಗಿ ಕೊಡ್ತಾರೆ ಅಂತೇಳಿ ಹೋಗ್ಬಿಟ್ಟು ಮಾಡೋಕ್ಕೋಗ್ಬೇಡಿ. ಅವನು ಆ ಕಾರ್ನ ಇನ್ವೆಂಟ್ರಿ ಮಾಡಿದಾನ, ಆ ಕಾರ್ ಅವ್ನು ಪಾರ್ಕಿಂಗ್ ಯಾರ್ಡಲ್ಲಿ ಇತ್ತಾ, ಅದ್ರ ಸಂಬಂಧಪಟ್ಟಂಗೆ ವೀಡಿಯೋ ಫೋಟೋಸ್ ಎಲ್ಲ ಇದೆಯಾ, ಇವೆಲ್ಲ ಚೆಕ್ ಮಾಡಿ. ಅಂಟಿಲ್ ನಿಮಗೆ ಎನ್ ಒ ಸಿ ಬರೋವರೆಗೂ ಕೂಡ ಸ್ವಲ್ಪ ಗಮನವಾಗಿ ಇಟ್ಕೊಳ್ಳಿ. ಎನ್ ಒ ಸಿ ಬರೋವರೆಗೂ ಕೂಡ ಆ ಗಾಡಿ ಎನ್ ಒ ಸಿ ಅಂದರೆ ಏನು, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್, ಈ ಗಾಡಿಗೆ ಸಂಬಂಧಪಟ್ಟಂಗೆ ನಮ್ದು ಯಾವ ತಕರಾರಿಲ್ಲ, ನೀವು ಈ ಒಂದು ಆರ್ ಟಿ ಒಗೆ ನೀವು ಮಾಡ್ಕೋಬಹುದು ಅಂತ ಒಂದು ಸರ್ಕಾರದಿಂದ ಬರುವಂಥ ಅಥವಾ ಏನು ಆರ್ ಟಿ ಒಯಿಂದ ಬರುವಂಥ ಒಂದು ಸದೃಢವಾದಂಥ ಒಂದು ದಾಖಲೆ ಅದು ನಿಮ್ಮ ಹತ್ರ ಇದ್ದರೆ ಆ ಗಾಡಿ ನೀವು ಬೇಷರತ್ತಾಗಿ ತೊಗೊಬರ್ಬೋದು. ಸರಿನಾ? ಸೊ ಇದೆಲ್ಲ ನೆನಪಿಟ್ಕೊಳ್ಳಿ. ಸೊ ಒಂದು ವೇಳೆ ಈಗ ನಾನು ಅದನ್ನು ಹೇಳ್ತೀನಿ, ಮತ್ತು ನಾವೇನು ಮಾಡಬೇಕು, ತುಂಬ ಜನದ್ದು ತಲೆಯಲ್ಲಿ ಓಡ್ತಾ ಇರ್ತದೆ, ನನಗೆ ದೆಹಲಿ ಗಾಡಿ ತಗೊಳಕ್ಕೆ ಆಸೆ, ಕಲ್ಕತ್ತಾ ಗಾಡಿ ಇನ್ನೂ ಕಮ್ಮಿ ಸಿಗುತ್ತೆ ತರಕ್ಕೆ ಆಸೆ, ಬಟ್ ಬೆಂಗಳೂರು ಗಾಡಿಗಳು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್, ಏನು ಮಾಡೋದು? ನೋ ಪ್ರಾಬ್ಲಮ್. ತುಂಬ ಜನ ಫ್ರೀಲ್ಯಾನ್ಸಿಂಗ್ ಮಾಡ್ತಾರೆ. ಈಗ ನನ್ನಂಥವ್ರು ಸಾಕಷ್ಟು ಜನ ಇದ್ದಾರೆ. ಸೊ ನೀವು ಅವ್ರ ಹೆಲ್ಪ್ ತೊಗೋಬೋದು, ಅವ್ರ ಹೆಲ್ಪ್ ತೊಗೊಂಡು ನೀವು ಹೋಗಬಹುದು. ಸೊ ಎಲ್ಲೋ ಹೋಗಿ ದುಡ್ಡು ಖರ್ಚು ಮಾಡೋಬಲ್ಲ, ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟರೆ ಅವ್ರು ನಿಮಗೆ ನೀಟಾಗಿ ಗೈಡ್ ಮಾಡ್ತಾರೆ. ಸೊ ಇಂಥ ಗಾಡಿಗಳು ಕೊಡಿಸ್ತಾರೆ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ, ನಿಮ್ಮ ಇನ್ಸ್ಪೆಕ್ಷನ್ ಎಲ್ಲ ಆದಮೇಲೆ ಅವ್ರು ನಿಮಗೆ ಬೈ ಮಾಡ್ತಾರೆ ಪ್ರಾಡಕ್ಟ್ನ. ಸೊ ಇಷ್ಟೆಲ್ಲ ಆಫರ್ ಇರ್ಬೇಕಾದ್ರೆ ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡ್ತೀರಪ್ಪ ಆ ಗಾಡಿನ. ಅಲ್ಲಿಂದ ಇಲ್ತಂದರೆ 20,000 ರೂಪಾಯಿ ಉರಿದೋಗುತ್ತೆ ಬೆಂಕಿನಲ್ಲಿ, ಡೀಸೆಲ್ ಅಥವಾ ಪೆಟ್ರೋಲ್ ಉರಿದೋಗುತ್ತೆ. ಅದೇ ದುಡ್ಡು ಅವರು ಕೊಟ್ಟರೆ ಅವರು ನಿಮ್ಗೆ ಒಳ್ಳೆ ಗಾಡಿ ಕೊಟ್ಟು ತೋರಿಸ್ತಾರೆ. ನಿಮ್ಗೇನೇನು ನಾನು ಏನೇ ಹೇಳಿ ಇಷ್ಟು ಲೀಗಲಾಗಿ ಏನೇನು ಇದೆಲ್ಲ ಕರೆಕ್ಟಾಗಿ ಚೆಕ್ ಮಾಡ್ತಾರೆ. ಪ್ರತಿಯೊಂದು ಡಾಕ್ಯುಮೆಂಟ್ ಚೆಕ್ ಮಾಡ್ತಾರೆ, ಹೈಪಥೆಂಟಿಕೇಷನ್ ಆಗಿಲ್ಲ ಎಲ್ಲ ಚೆಕ್ ಮಾಡ್ತಾರೆ, ಇನ್ಶೂರೆನ್ಸ್ ಚೆಕ್ ಮಾಡ್ತಾರೆ, ಒರಿಜಿನಲ್ ಆಸ್ತಿ ಚೆಕ್ ಮಾಡ್ತಾರೆ, ಗಾಡಿ ಚೆಕ್ ಮಾಡ್ತಾರೆ, ಎಲ್ಲನೂ ಚೆಕ್ ಮಾಡ್ತಾರೆ. ಸಾಧ್ಯವಾಗಿ ನಿಮ್ಮ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಕೊಡ್ತಾರೆ. ಅದ್ರ ಜೊತೆಗೆ ನಿಮಗೆ ಬೆಂಗಳೂರಿನಲ್ಲಿ ಬೆಂಗಳೂರು ಅಥವಾ ನಿಮ್ಮ ಕರ್ನಾಟಕದಲ್ಲಿ ರೀನಂಬರಿಂಗ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾರೆ. ಆ ಗಾಡಿನ ಅಚ್ಚುಕಟ್ಟಾಗಿ ಇನ್ಸ್ಪೆಕ್ಷನ್ಗೆ ತೊಗೊಂಡೋಗ್ತಾರೆ. ಇಷ್ಟೆಲ್ಲ ಶುರು ಮಾಡಬೇಕಾದ್ರೆ ನೀವು ಹೋಗಿ ಯಾಕೆ ಅಷ್ಟೊಂದೆಲ್ಲ ಓಡಾಡಬೇಕು ಅಲ್ವಾ? ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋರು ಕೂಡ ನಿಮಗೆ ಈ ಥರದ್ದು ಕೂಡ ಹೆಲ್ಪ್ ಸಿಗುತ್ತೆ. ಸೊ ಹಂಗಾಗಿ ಇದನ್ನು ಉಪಯೋಗಿಸ್ಕೊಳ್ಳಿ, ನಾಟ್ ಎನ್ ಇಶ್ಯೂ. ಎಲ್ಲೆಲ್ಲೋ ಖರ್ಚಾಗುತ್ತೆ. ಒಬ್ಬ ವ್ಯಕ್ತಿಗೆ ಕೊಟ್ಟರೆ ಅವನು ಖುಷಿ ಆಗ್ತಾನೆ. ಅವನು ಕೇಳಿದಕ್ಕಿಂತ 1,000-2,000 ಕೊಟ್ಟರೆ ಅವ್ನು ನಿಮ್ಗೆ ಇನ್ನೂ ಕೂಡ ಎಷ್ಟೋ ಇನ್ಫಾರ್ಮೇಷನ್ನ ಕೊಡ್ತಾನೆ, ಎಷ್ಟೋ ಇನ್ನೂ ಒಳ್ಳೊಳ್ಳೆ ಕಡೆ ತೋರಿಸೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಯಾವನು ಗೊತ್ತಿಲ್ಲದಿರೋನಿಗೆ ಅಷ್ಟೆಲ್ಲ ದುಡ್ಡು ಕೊಟ್ಟು ಕೊನೆ ಮುಂಡ ಮುಚ್ಕೊಳ್ಳೋದಕ್ಕಿಂತ ನನ್ನ ಜೊತೆ ಬಂದಿರೋಂಥ ವ್ಯಕ್ತಿಗೆ ಸ್ವಲ್ಪ ಚೆನ್ನಾಗಿ ತಿನ್ನಿಸಿ ಅವನಿಗೆ ಖುಷಿ ಪಡಿಸಿದ್ರೆ ಅವನು ನಿಮಗೆ ಇದಕ್ಕಿಂತನೂ ಒಳ್ಳೆ ಗೈಡ್ ಮಾಡ್ತಾನೆ. ಈಗ ನೀವು ಯಾವುದೋ ಒಂದು ವೇರಿಯಂಟ್ ನೋಡೋಕೆ ಹೋಗಿರ್ತೀರ, ಸರ್ ಇದಕ್ಕಿಂತ ಇದು ಬೆಟರ್ ಆಗಿರುತ್ತೆ ಅಂತ ನಿಮ್ಗೆ ಹೇಳ್ತಾನೆ. ನಾನು ಹೇಳಿದ್ದು ನನ್ನ ಬಗ್ಗೆ ಅಲ್ಲ, ನನ್ನ ಹಾಗೆ ಸಾಕಷ್ಟು ಜನ ಇದ್ದಾರೆ. ನಾನೊಬ್ಬ ಫ್ರೀಲ್ಯಾನ್ಸರ್ ಅಷ್ಟೇ, ನನ್ನ ಹಾಗೆ ಬೇಜಾರು ಜನ ಇದ್ದಾರೆ. ಅವರು ನಿಮಗೆ ನೀಟಾಗಿ ಗೈಡ್ ಮಾಡ್ತಾರೆ. ಸೊ ಇದನ್ನು ತೊಗೊಳ್ಳಿ ಸರ್, ಚೆನ್ನಾಗಿರ್ತದೆ, ಈ ವೇರಿಯಂಟ್ಗೆ ಹೋಗಿ ನಿಮ್ಗೊಂದು ಸ್ವಲ್ಪ 50,000ದಲ್ಲಿ ಇದೆಲ್ಲ ಸಿಕ್ಬಿಡುತ್ತೆ, ಗೈಡ್ ಮಾಡ್ತಾರೆ. ಸರ್ ಡಾರ್ಕ್ ಕಲರ್ಗಿಂತ ಸಿಲ್ವರ್ ತೊಗೊಳ್ಳಿ, ಬೆಟರ್ ಇರ್ತದೆ, ರೀಸೇಲಿಂಗ್ ವ್ಯಾಲ್ಯೂ ಚೆನ್ನಾಗಿರ್ತದೆ. ಸಿಲ್ವರ್ಗಿಂತನೂ ವೈಟ್ ತೊಗೊಳ್ಳಿ, ಇನ್ನೂ ಚೆನ್ನಾಗಿರ್ತದೆ ನಿಮಗೆ. ಪರ್ಲ್ ವೈಟ್ ತೊಗೊಳಕ್ಕೆ ಹೋಗಬೇಡಿ, ಈ ಥರ ವೈಟ್ ತೊಗೊಳ್ಳಿ. ಹಿಂಗೇನೋ ಒಂದು ನೀವೇನೋ ನೀವು ಮಾಡಬೇಕು ಅಂತ ಹೊರಟಿರೋದ್ರಲ್ಲೇ ಎಷ್ಟೊಂದು ಕರೆಕ್ಷನ್ಸ್ ಮಾಡಿ ನಿಮಗೆ ಬೆಟರಾಗಿ ಇರೋ ಹಾಗೆ ಮಾಡ್ತಾರೆ. ಅದು ಇಟ್ಸ್ ಡಿಪೆಂಡ್ಸ್ ಆನ್ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲರೂ ನಿಮ್ಗೆ ಒಳ್ಳೆ ಗೈಡ್ ಮಾಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇರ್ತಾರೆ, ರೈಟ್? ಇದು ನೀವು ಅರಿತುಕೋಬೇಕಾಗುತ್ತೆ. ಸೊ ಹಂಗಾಗಿ ನೀವು ಮೋಸ ಹೋಗೋದಕ್ಕಿಂತ ಮುಂಚೆ ಎಚ್ಚರಿಕೆಯಾಗಿರಿ. ಈ ಥರ ಮೊನ್ನೆ ಒಬ್ಬರು ಫೋನ್ ಮಾಡಿದರು, ಸರ್ ನಿಮ್ಮ ವೀಡಿಯೋ ಮೊದಲೇ ಸಿಕ್ಬಿಟ್ಟಿದೆ, ನಾನು ಮೋಸನೇ ಹೋಗ್ತಿರಲಿಲ್ಲ ಸರ್, ನಾನು ಡೆಲ್ಲಿಗೆ ಹೋಗ್ಬಿಟ್ಟು ಆ ಗಾಡಿ ಮೋಸ ಮಾಡ್ಕೊಂಬಂದೆ, ಯಾರೋ ಡಬ್ಬಾ ಗಾಡಿ ಕೊಟ್ಬಿಟ್ಟವನೆ ಸರ್, ನಾನು ನೋಡಲಿಲ್ಲ, ಏನಿಲ್ಲ, ದುಡ್ಡೇ ಹಾಕ್ಬಿಟ್ಟೆ, ದುಡ್ಡು ಹಾಕ್ಬಿಟ್ಟು ಟ್ರಾನ್ಸ್ಪೋರ್ಟ್ ಮಾಡಿಬಿಟ್ಟು ಟಕ್ಕಂತ ಇಲ್ಲಿ ಬಂದು ನೋಡ್ತೀನಿ, ಅದಿಲ್ಲ ಇದೆಲ್ಲ ಫೋನ್ ಮಾಡಿ ಕೇಳಿದ್ರೆ ಇಲ್ಲ ಎಲ್ಲ ಕರೆಕ್ಟಾಗಿತ್ತು, ಫೋಟೋ ಹೊಡೆದು ವೀಡಿಯೋ ಕಳಿಸ್ದೆ. ನೀವಲ್ಲಿಲ್ಲ ಅಥವಾ ನಿಮ್ಮ ನಂಬಿಕೆಗೆ ಅರ್ಹನಾದಂತಹ ವ್ಯಕ್ತಿ ಅಲ್ಲಿ ನಿಮ್ಮ ಗಾಡಿನ ನಾವು ನೋಡಿಲ್ಲ ಅಂದರೆ ಇಲ್ಲಿಂದನೇ ಆ ಗಾಡಿಗೆ ದುಡ್ಡು ಹಾಕಿ ನೀವು ತರಿಸ್ಕೊಳ್ತಿದ್ರೆ ದೊಡ್ಡ ಮುಟ್ಟಾಳಿತನ ಇನ್ನೊಂದು ಯಾವುದೂ ಇಲ್ಲ. ಗಾಡಿನ ಮುಟ್ಟದೆ ತಟ್ಟದೆ ಓಡಿಸ್ದೆ, ಎಕ್ಸ್ಪೀರಿಯನ್ಸ್ನ ಮಾಡಿದೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದೆ ಯಾವುದೇ ಕಾರಣಕ್ಕೂ ಗಾಡಿನ ತೊಗೊಳಕ್ಕೆ ಹೋಗಬೇಡಿ.
ತೊಗೊಂಡು ಆ ಖರ್ಚು ಈ ಖರ್ಚು ಮಾಡಿ ಅನುಭವಿಸೋದಕ್ಕಿಂತ ಅದರಲ್ಲೇ ಒಂದು ಕಾಲು ಖರ್ಚು ಮಾಡಿಬಿಟ್ರೆ ನೀವು ಅಥವಾ ನಿಮ್ಮ ಪರವಾಗಿ ಇನ್ನೊಬ್ಬ ವ್ಯಕ್ತಿನ ಹೋಗಿ ನೋಡ್ಕೊಂಡು ಬಂದುಬಿಟ್ರೆ ನಿಮಗೊಂದು ಸಮಾಧಾನ ಸಿಗುತ್ತೆ. ಇದು ನನಗನ್ಸಿದ್ದು. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ರೈಟ್. ತುಂಬ ಜನಕ್ಕೆ ಆಸೆ, ನನ್ನ ಹತ್ರ ಒಂದು ಕಾರ್ ಇರಬೇಕು, ಅದರಲ್ಲೂ ಸ್ಪೆಷಲ್ ಇವಾಗಂತೂ ಸ್ವಲ್ಪ ಜಾಸ್ತಿ ಆಗ್ತದೆ, ಈಗ ಎಲ್ಲರ ಹತ್ರನೂ ಕಾರ್ ಬರೋಕ್ಕೆ ಶುರುವಾಗ್ಬಿಟ್ಟಿದೆ. ಸೊ ಅವ್ರು ಆಸೆ ಪಡೋದು ತಪ್ಪೇನಿಲ್ಲ. ಆದರೆ ಆಸೆನ ಸಮ್ಟೈಮ್ಸ್ ನಾವೆಲ್ಲಾಗುತ್ತೆ ಯಾರೋ ಒಬ್ಬರು ದುರುಪಯೋಗ ಪಡಿಸ್ಕೊಂಡ್ಬಿಡ್ತಾರೆ. ಈಗ ನಿಮಗೆ ನಾನು ಅರ್ಥಲ್ಲ ಎಷ್ಟೋ ವಿಡಿಯೋಗಳು ಹೇಳ್ಬಿಟ್ಟಿದ್ದೀನಿ, ಅದು ಮತ್ತೆ ಅವ್ರಿಗೆ ಬೈದು ನನಗೆ ಬಾಯಿನೂ ಬಂದುಬಿಡ್ತದೆ. ನೀವು ಯಾವುದೇ ಏರಿಯಾ ತಗೊಳ್ಳಿ, ಯಾವುದೇ ಏರಿಯಾ, ಮೋತಿನ್ ನಗರ ಆಗಿರಲಿ, ಪೀತಂಪುರ ಆಗಿರಲಿ, ರೋಹಿಣಿ ಆಗಿರಲಿ, ಯಾರೇ ಆಗಿದ್ರೂ ಕೂಡ ಬಂದಿರುವಂಥ ವ್ಯಕ್ತಿಯಿಂದ ನನಗೆ ಎಷ್ಟು ಸಂಪಾದನೆ ಆಗುತ್ತೆ, ಅದರಿಂದ ನನಗೆ ಎಷ್ಟು ಲಾಭ ಸಿಗುತ್ತೆ ಅನ್ನೋದನ್ನೇ ತಲೆಯಲ್ಲಿ ಇಟ್ಕೊಳ್ತಾರೆ. ಆ್ಯಂಡ್ ಎಸ್ಪೆಷಲಿ ಅಲ್ಲಿ ಯಾವುದಕ್ಕೆ ಮಾರ್ಜಿನ್ ಜಾಸ್ತಿ ಇದೆಯೋ ಅದನ್ನೇ ಪುಷ್ ಮಾಡೋದು. ನೆನ್ಪಿಟ್ಕೊಳ್ಳಿ. ನೀವು ಬೇಕಾದ್ರೆ ಸೂಕ್ಷ್ಮವಾಗಿ ನೋಡಿ, ನೀವು ಏನೋ ಬೇರೆ ಬೇರೆ ಖರೀದಿ ಮಾಡಿರ್ತೀರಲ್ಲ, ನಿಮಗೆಲ್ಲ ನೆನಪಿರ್ತದೆ. ಅಲ್ಲಿ 2-3 ಪ್ಯಾರ್ಲರ್ ವಸ್ತುಗಳಿದ್ರೆ ಯಾವುದೋ ಒಂದು ವಸ್ತುನ ಜಾಸ್ತಿ ಪುಷ್ ಮಾಡ್ತಾ ಇರ್ತಾರೆ. ಅದರ ಅರ್ಥ ಅದನ್ನು ಮಾರಿದ್ರೆ ಅವನಿಗೆ ಆ ಮಾರ್ಜಿನ್ ಜಾಸ್ತಿ ಇರುತ್ತೆ ಅಂತ ಅರ್ಥ. ಸೊ ಮಾರ್ಜಿನ್ ಜಾಸ್ತಿ ಇರುವಂಥ ವಸ್ತುಗಳು ಯಾವುದು? ತುಂಬ ಕಳಪೆ ಮಟ್ಟದ್ದು, ಕೆಳಮಟ್ಟದ ವಸ್ತುಗಳು. ಅದನ್ನು ಮಾರೋದಕ್ಕೆ ಜಾಸ್ತಿ ಪ್ರಯತ್ನ ಮಾಡ್ತಾನೆ. ಇದು ಇಟ್ಸ್ ಎಕನಾಮಿಕ್ ಥಿಯರಿ. ಇದೆಲ್ಲ ಯಾವುದು ಮಾರ್ಜಿನ್ ಜಾಸ್ತಿ ಅದನ್ನು ಸೆಲ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಈಗ ನೋಡಿ, ನಾನೊಬ್ಬ ಯೂಸರ್ ಕಾರ್ ಡೀಲರ್. ಈಗ ನನಗೆ ಯಾರನ್ನ ಒಂದು 10 ಮರ್ಸಿಡೀಸ್ ಕೊಡ್ತೀನಿ ಮಾರ್ಕೊಡು ಅಂತ ಹೇಳಿದ್ರೆ ನಾನು ಅದನ್ನು ತೊಗೊಳ್ತೀನ, ಇಲ್ಲ 10 ಟೊಯೋಟಾ ಕಾರ್ ಕೊಟ್ಬಿಟ್ರೆ ಮಾರ್ಕೊಂಡು ಕೊಡು ಅಂತ ತೊಗೊಳ್ತೀನ? ಸಿಂಪಲಾಗಿ ಹೇಳಿ, ಟೊಯೋಟಾ ಕಾರ್ನೇ ತೊಗೊಳ್ತೀನಿ. ಅದಕ್ಕಿಂತ ಕ್ವಾಲಿಟಿ ಡಿಫ್ರೆನ್ಸ್ ಇರಬಹುದು, ಬಟ್ ಟೊಯೋಟಾ ಬಂದರೆ ರಿಸೆಲ್ಲಿಂಗ್ ಇದೆ, ಅದು ಮಾರ್ಜಿನ್ ಜಾಸ್ತಿ ಇದೆ ಮತ್ತು ಬೇಗ ಸೆಲ್ ಆಗುತ್ತೆ. ಸೊ ಹಾಗಂದೇಳಿ ಮರ್ಸಿಡೀಸ್ ಕಮ್ಮಿ ಕ್ವಾಲಿಟಿನ, ಇಟ್ಸ್ ಅಮೇಝಿಂಗ್ ಕ್ವಾಲಿಟಿ, ಪೀಕ್ ಟೆಕ್ನಾಲಜಿ, ಎಕ್ಸಲೆಂಟ್. ಬಟ್ ಜನ ಏನು ಇಷ್ಟಪಡ್ತಾರೆ? ಇದನ್ನು ಇಷ್ಟಪಡ್ತಾರೆ. ಇದು ಜಾಸ್ತಿ ಸೇಲ್ಸ್ ಆಗಿ. ಟೊಯೋಟಾ ಗಾಡಿ ನೀನು ನಂಬ್ತಿರಲ್ಲ 3 ದಿವಸ ಅಷ್ಟು ಗಾಡಿನ ನಾನು ಸೇಲ್ ಮಾಡಿಬಿಡ್ತೀನಿ. ಬಟ್ ಮರ್ಸಿಡೀಸ್ ಇಡೀ ಒಂದು ವಾರ ಎಲ್ಲ ಆದರೂ ಒಂದು ಗಾಡಿ ಹೋಗಲ್ಲ. ಸೊ ನನ್ನ ತಲೆ ಯಾವಾಗಲೂ ಇದನ್ನೇ ಓಡುತ್ತೆ. ಈಗ ಅದರಲ್ಲೂ ಕೂಡ ಈಗ ಟೊಯೋಟಾ ಗಾಡಿ 10 ಗಾಡಿನೇ ಕೊಡ್ತೀನಿ, ಇದೆಲ್ಲ 5 ಲಕ್ಷ ರೂಪಾಯಿ ಇದೆ, ಮಾರ್ಕೆಟ್ ವ್ಯಾಲ್ಯೂ 7 ಲಕ್ಷ ರೂಪಾಯಿ ಇದೆ, ನಂಗೆ 5 ಲಕ್ಷ ರೂಪಾಯಿ ಮಾರ್ಕೊಂಡು ನೀನು ಎಷ್ಟನ್ನು ತಗೋ ಅಂತ ಹೇಳ್ಬಿಟ್ರೆ ಅವನೇನು ಮಾಡ್ತಾನೆ? 8 ಲಕ್ಷ ರೂಪಾಯಿ ಬೋರ್ಡ್ ಹಾಕ್ತಾನೆ, 7 ಲಕ್ಷ ರೂಪಾಯಿ ಸೇಲ್ ಮಾಡ್ತಾನೆ, 2 ಲಕ್ಷ ರೂಪಾಯಿ ಅವ್ನು ಇಟ್ಕೊತಾನೆ, 5 ಲಕ್ಷ ರೂಪಾಯಿ ಅವನು ಕೊಡ್ತಾನೆ. ಹೈ ಮಾರ್ಜಿನ್. ಅದೇ ಇನ್ನೊಬ್ಬ ಬರ್ತಾನೆ, ಇದು 5 ಲಕ್ಷ ರೂಪಾಯಿ ಗಾಡಿ, ಇದು ಮಾರ್ಕೆಟ್ ವ್ಯಾಲ್ಯೂ 7 ಲಕ್ಷ ಕೊಡ್ತಿದ್ದೆ, ನನಗೆ 6 ಲಕ್ಷ ಕೊಡಿಸು, ನೀನು 7 ಲಕ್ಷಕ್ಕನ ಮಾಡ್ಕೊ, ಎಷ್ಟು ಲಕ್ಷಕ್ಕನ ಮಾರೋ ಅಂದ್ರೆ ಅವನೇನು ಮಾಡ್ತಾನೆ? ಆ ಗಾಡಿಗೆ ಪ್ರಿಯಾರಿಟಿ ಕೊಡೋದು. ಯಾಕಂದ್ರೆ ಅವ್ನು ಲಾಭ ಬರೀ 1 ಲಕ್ಷ, ಈ ಗಾಡಿ ಮಾಡಿದ್ರೆ 2 ಲಕ್ಷ. ಸೊ ಇದಕ್ಕೆ ಹೋಗ್ತಾನೆ. ರೈಟ್. ಇದೇ ಥರ ನಮ್ಮ ಆಸೆಗಳನ್ನ ದುರುಪಯೋಗ ಪಡಿಸ್ಕೊಳ್ಳೋ ಜನ ಹೊರಗಡೆನೂ ಇದ್ದಾರೆ, ಇಲ್ಲೂ ಇದ್ದಾರೆ, ಎಲ್ಲ ಕಡೆನೂ ಇರ್ತಾರೆ. ಸೊ ಹಂಗಾಗಿ ಈ ಒಂದು ಆಸೆ ಇರೋದಕ್ಕೋಸ್ಕರನೇ ಇವತ್ತು ಏನಾಯಿತು, ಈ ಗೋವಿಂದಪುರ ಕೇಸ್ ಏನಾಯಿತೋ ಈ ಥರನೇ ಆಗಿರೋದು. ಸೊ ಅಲ್ಲಿ ಹೋಗೋದು ಯಾಕೆ? ಇಲ್ಲೇ ತೊಗೊಂಬಿಡೋಣ, ಇಲ್ಲೇ ಮಾಡಿಬಿಡೋಣ. ಇಲ್ಲಿ ಮಾಡಿಬಿಟ್ರೆ ಅಯ್ಯೋ ನಮ್ಗೆ ಅದು ದುಡ್ಡು ಹೋಗಿ ಬರೋಕ್ಕೆ ಒಂದು ಒಬ್ಬರಿಗಾದ್ರೂ 25,000 ಮಿನಿಮಮ್ ಬೇಕೇ ಬೇಕು, ಮತ್ತು ಫ್ಯೂಯಲ್ ಬೇಕು, ಎಲ್ಲ ಅಲ್ಲೇ ಒಂದು 40 ಆಗೋಯ್ತು. ಸೊ ಇದು ಹೋಗಿ 34,000 ಉಳಿಸ್ಬೋದಲ್ಲ ಅಂತೇಳಿ ಅಲ್ಲಿ ತಲೆ ಉಪಯೋಗಿಸಿ ಇಲ್ಲೇ ತೊಗೊಂಡ್ಬಿಡ್ತಾರೆ. ಇಲ್ಲಿಗೆ ತರೋ ಹತ್ರ ಯಾವುದೇ ರೀತಿ ಲೈಸೆನ್ಸ್ ಇರೋಲ್ಲ, ಸುಮ್ಮನೆ ಡೀಲರ್ಗಳು ಅಂತ ಓಡಾಡ್ತಿರ್ತಾರೆ. ಡೀಲರ್ ಬೇರೆ, ಫ್ರೀಲ್ಯಾನ್ಸರ್ ಲೈಸೆನ್ಸ್ ಅವಶ್ಯಕತೆ ಇಲ್ಲ. ಅವನು ಜಸ್ಟ್ ಸುಮ್ಮನೆ ಅದು ಹಾಬಿ ಥರ ಮಾಡ್ತಿರ್ತಾನೆ, ಅಥವಾ ಅವ್ನು ನಾಲೆಜ್ ಇರುತ್ತೆ ಮಾಡ್ತಾ ಇರ್ತದೆ ಅಷ್ಟೇ. ಬಟ್ ಡೀಲರ್ಗಳಿಗೆ ಲೈಸೆನ್ಸ್ ಬೇಕು. ಅದು ಬಿಡಿ, ದುಡ್ಡು ಕೊಟ್ಟರೆ ಅದನ್ನು ಸಿಕ್ಬಿಡ್ತದೆ ಬಿಡಿ, ಅದರಿಂದನೇ ಅಳಿಯೋಕ್ಕಾಗಲ್ಲ. ಆ ವ್ಯಕ್ತಿ ನಮ್ಗೆ ಗೊತ್ತಿಲ್ಲ, ಸುಮ್ಮನೆ ತೊಗೊಂಡ್ಬಿಡ್ತೀವಿ. ಯಾಕಂದ್ರೆ ನಾನು ಕೂಡ ಮಿಸ್ಟೇಕ್ ಮಾಡೋಕ್ಕೆ ಹೊರಟ್ಬಿಟ್ಟಿದ್ದೆ. ಸುಮಾರು ವರ್ಷಗಳಿಂದ ನಾನು ಡೆಲ್ಲಿಯಿಂದ ಆಲ್ರೆಡಿ ಹೋಗಿ ಬಂದಿದ್ದೆ, ಒಂದು 2-3 ಸಲ ಹೋಗಿ 1-2 ಗಾಡಿ ತಂದಿದ್ದೆ. ಅದಾಗಿ ಸ್ವಲ್ಪ ದಿವಸ ಆದಮೇಲೆ ಯಾವುದಂಗೆ ಬ್ಯುಸಿ ಶೆಡ್ಯೂಲ್ ಬಂದಾಗ ನಾನು ಅಲ್ಲಿ ಹೋಗಿ ತರೋಕ್ಕಾಗಲಿಲ್ಲ. ಸೊ ಅದೇ ವೆಹಿಕಲ್ ಇಲ್ಲಿ ತರಿಸಿದ್ರು, ಸೇಮ್ ವೆಹಿಕಲ್, ಆಲ್ಮೋಸ್ಟ್ ಸೇಮ್ ಕಾಸ್ಟ್ ಇತ್ತು, ಒಂದು 20,000 ಜಾಸ್ತಿ ಇತ್ತು ಅಷ್ಟೇ. ಪರವಾಗಿಲ್ಲ ಬಿಡು, ಅಷ್ಟು ದುಡ್ಡನ್ನ ಉಳಿಸ್ಬೋದಲ್ಲ. ನಾನು ಹೋದ್ರೆ ನಂಗೆ ಅಲ್ಲೇ ಒಂದು 3-4 ಸಾವಿರ ಹೊರಟೋಗುತ್ತೆ, ಇಲ್ಲೇ ಇದ್ದರೆ ಆ ದುಡ್ಡನ್ನ ಉಳಿಸ್ಬೋದಲ್ಲ, ಒಂದು 10-20,000 ಜಾಸ್ತಿನೇ ಹೋಗಲಿ ಬಿಡು ಅಂದ್ಬಿಟ್ಟು ಆ ಗಾಡಿ ನೋಡೋಕೆ ಹೋಗಿದ್ದು. ಆ ಗಾಡಿನಲ್ಲಿ ಸರ್ವಿಸ್ ಹಿಸ್ಟ್ರಿ ಫೇಕ್. ಗಾಡಿ ಮೆಕ್ಯಾನಿಕಲಿ ಚೆನ್ನಾಗಿದೆ, ಇಂಜಿನ್ ಸೂಪರ್ ಇದೆ, ಬಟ್ ಗಾಡಿ ಚಾಸಿ ಡ್ಯಾಮೇಜ್ ಆಗಿದೆ, ಅಂದರೆ ಆಕ್ಸಿಡೆಂಟ್ ಆಗಿದೆ, ಇಂಪ್ಯಾಕ್ಟ್ ಆಗಿದೆ. ರೈಟ್ ಸೈಡ್ ಡೋರ್, ಲೆಫ್ಟ್ ಸೈಡ್ ಡೋರ್ ಡಮಾರ್ ಆಗೈತೆ, ಅಂದರೆ ಫ್ರಂಟು ಅದು ಹೆಂಗೆ ಓಡಿಸ್ಕೊಟ್ರು ಎಷ್ಟೆಲ್ಲ ಆಕ್ಸಿಡೆಂಟ್. ರೈಟು ಲೆಫ್ಟು ಅಟ್ ಎ ಟೈಮ್ ಆಗೋಕ್ಕೆ ಚಾನ್ಸಸ್ ಇಲ್ಲ. ಈಗ ಹೆಂಗೆ ಒಂದು ಕಾರ್ ಇದೆ ಅಂದರೆ ಈ ಕಡೆ ಹೆಂಗೆ ಆಗೋಕ್ಕೆ ಸಾಧ್ಯ ಇದೆ? ಹಂಗೆ ಆಗೋಕ್ಕೆ ಯಾರನ್ನಾದ್ರು ಪ್ಲಾನ್ ಮರ್ಡರ್ ಥರ ಮಾಡಿರಬೇಕು, ಒಂದು ಈ ಕಡೆ ಗುದ್ದು ಮಾಡಿರಬೇಕು. ಇಲ್ಲಾಂದರೆ ಈ ಕಡೆನೂ ಓಡಿಸ್ಕೊಂಡು 1 ತಿಂಗಳು 2 ತಿಂಗಳ ಮೇಲೆ ಈ ಕಡೆನೂ ಓಡಿಸ್ಕೊಂಡು ಅಥವಾ ಹೊಡೆದಿರೋದು ಹಂಗಿರುತ್ತೆ. ಸೊ 2 ಕಡೆನೂ ಇರೋಕ್ಕೆ ಸಾಧ್ಯ ಆಗಿದೆ. ಸೊ ಆ ಥರ ಗಾಡಿಗಳೆಲ್ಲ ಬರುತ್ತೆ. ಮೇ ಬಿ ಅದು ಕ್ರೈಮಲ್ಲಿ ಕಿಡ್ನ್ಯಾಪಿಂಗ್ ಕಾರ್ ಆಗಿರಬಹುದು, ಕಿಡ್ನ್ಯಾಪ್ ಮಾಡೋರು ನಂಗೆ ನಂಗೆ ಓಡಿಸ್ಬೇಕಾದ್ರೆ ಡ್ಯಾಮೇಜ್ಗಳೆಲ್ಲ ಆಗೋದು, ಹಂಗೂ ಆಗಿರಬಹುದು. ಆ ಥರ ಇನ್ವಾಲ್ವ್ಮೆಂಟ್ ಆಗಿದ್ದಾಗೆಲ್ಲ ಆ ಥರ ಗಾಡಿಗಳು ಎಲ್ಲ ಬಂದಿದ್ದಾಗ ಏನು ಮಾಡೋದು? ಆ ಗಾಡಿನ ಅಲ್ಲೆಲ್ಲ ಹುಡುಕ್ತಾ ಇರ್ತಾರೆ ಪೊಲೀಸ್ನವ್ರು. ಅಲ್ಲಿ ಫೈಲ್ ಲಾಡ್ಜ್ ಆಗಿರ್ತದೆ, ಗಾಡಿ ನಂಬರೆಲ್ಲ ಲಾಡ್ಜ್ ಆಗಿರ್ತದೆ ಅಷ್ಟೇ. ಬಟ್ ನಾವು ನೋಡ್ರೆ ಇಲ್ಲಿ ಬೆಂಗಳೂರಿನ ಬಿದ್ದಿರ್ತದೆ ಗಾಡಿ, ಯಾವುದೋ ಒಂದು ಏರಿಯಾದಲ್ಲಿ ಇರ್ತದೆ, ನಾವೆಲ್ಲ ಓಡಾಡಿಸ್ಕೊಂಡಿರ್ತೀವಿ. ಆ ಚಾಸಿ ನಂಬರ್ ಹಾಕೋ, ಯಾವುದೋ ಡೂಪ್ಲಿಕೇಟ್ ಆರ್ ಸಿ ಮಾಡಿದ್ರು ಟಕ್ಕಂತ NOC ತಗೋ, NOC ಬಂದು ಮುಗಿದೋಯ್ತು.
NOC ಬಂದಮೇಲೆ ಮುಗಿದೋಯ್ತು, ಟಕ ಎಲ್ಲ ಮುಗಿದೋಗುತ್ತೆ. ಸೊ ಈ ಥರ ಎಲ್ಲ ಇರುತ್ತೆ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ದುಡುಕಬೇಡಿ. ಬೆಂಗಳೂರಿನಲ್ಲಿ ಇವೇನೋ ಒಂದು ವೇಳೆ ಔಟ್ ಸ್ಟೇಷನ್ ಇರೋ ಗಾಡಿಗಳು ಇಲ್ಲಿದ್ದರೆ ಖಂಡಿತ ತಗೋಬಹುದು, ಇಲ್ಲ ಅಂತಲ್ಲ. ಬಟ್ ಆ ಪರ್ಸನ್ ಮುಖ್ಯ ಆಗ್ತಾರೆ. ಯಾರಾದ್ರೂ ತೊಗೋಬೇಡಿ. ಈಗ ಈ ಥರ ಆಗಿರೋ ಕೇಸ್ ನೋಡಿ, ಎಂಥ ಕಾರ್ಗಳು ನೋಡಿ ನಿಲ್ಸೋ ನೋಡಿ, ಎಷ್ಟೆಷ್ಟು ಬಂಗಾರದಂಥ ಕಾರ್ಗಳಿದ್ದಾವೆಲ್ಲ ನೋಡಿ, ಅವೆಲ್ಲ ಅಲ್ಲಿ ಕದ್ಕೊಂಬಂದು ಇಲ್ಲಿ ಇದು ಮಾಡಿರ್ತಾರೆ. ಸೊ ಈ ಥರ ನೀವು ಮೋಸ ಹೋಗಬೇಡಿ. ಒಂದು ಸ್ವಲ್ಪ ಖರ್ಚು ಜಾಸ್ತಿ ಆದರೂ ಪರವಾಗಿಲ್ಲ, ಗೊತ್ತಿರೋವಂಥ ಪರ್ಸನ್ನ ಕರ್ಕೊಂಡು ಹೋಗಿ. ಇದು ನನ್ನ ರಿಕ್ವೆಸ್ಟ್. ಅಥವಾ ನೀವು ಹೋಗೋಕ್ಕಾಗಲಿಲ್ಲ ಅಂದ್ರೂ ಅವ್ರನ್ನ ಕಳಿಸಿ, ಅವರಿಂದ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಅವ್ರಿಗೆ ಕೊಡಿ ಕಾಸ್ಟ್. ನೀವು ಹೋದ್ರೂ ಕಾಸಾಗುತ್ತೆ, ಅವ್ರದ್ರೂ ಕಾಸಾಗುತ್ತಾನೆ. ನಿಮ್ಮ ಪರವಾಗಿ ಅವ್ರು ಹೋಗಿ ಎಲ್ಲ ಇದು ಮಾಡ್ಕೊಂಬಂದು ಕೊಡ್ತಾರೆ. ಆ ವ್ಯಕ್ತಿ ನಿಮ್ಗೆ ಓಕೆ ಆಯ್ತಂದ್ರೆ ಅಂಥ ವ್ಯಕ್ತಿನ ಬಿಡಿ. ಇಲ್ಲಾಂದ್ರೆ ನೀವೇ ಹೋಗಿ, ನೀವು ಅವ್ರ ಜೊತೆ ಹೋಗಿ, ಅವ್ರಿಗೂ ನಿಮಗೆ ಮಾತಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಅವರು ನಿಮ್ಗೆ ಗೈಡ್ಲೈನ್ಸ್ ಮಾಡಿದ್ದಾರೆ, ನೀವು ಅವ್ರಿಗೆ ಗೈಡ್ಲೈನ್ಸ್ ಮಾಡ್ಬೋದು. ಇಬ್ಬರು ಮಾತಾಡ್ಕೊಂಡ್ರೆ ಎಷ್ಟೋ ನಾಲೆಜ್ ಗೇನ್ ಆಗುತ್ತೆ. ನಾನು ಹಂಗೆ ಮಾಡ್ತಿದ್ದೆ. ನಾನು ನನಗೂ ಏನೋ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ನಾನು ಹಂಗೆ ಇನ್ನೊಬ್ರದ್ದು ಯಾವುದು ಡಸ್ಟರ ಯಾವುದೋ ವೆಹಿಕಲ್ ಡೀಲ್ ಮಾಡಬೇಕಾದ್ರೆ ನನಗೆ ಇನ್ನೊಬ್ಬರು ಪರಿಚಯ ಆಗಿದ್ದು. ನಾನು ಅವಾಗಿನ್ನೂ ಇದ್ರದ್ದು ವಸ್ತು ನನಗೆ ಆವಾಗ ನನಗೆ ಎಷ್ಟು ನಾಲೆಜ್ ನಂಗೆ ಅವನೇ ಕೊಟ್ಟಿದ್ದು. ಇವತ್ತಿಗೂ ನನಗೆ ಏನಾರ ಡೌಟ್ ಮಾಡಿದ್ರೆ ಅವ್ನಿಗೆ ಫೋನ್ ಮಾಡೋದು. ಇವತ್ತಿಗೂ ನನಗೆ ಏನಾರು ಫಸ್ಟ್ ಅವ್ನಿಗೆ ಮಾಡೋದು, ಅವ್ನು ಮಾಡೋದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು. ಬಟ್ ಅವ್ನು ಇವಾಗ ಅದನ್ನು ಮಾಡ್ತಿಲ್ಲ. ಬಟ್ ಅದರ ಇನ್ಫಾರ್ಮೇಷನ್ ತಲೆ ತುಂಬ ಚೆನ್ನಾಗಿದೆ. ಈಗ ನನಗೆ ಈಗ ಈ ಥರ ಗಾಡಿಗಳು ಎಲ್ಲರೂ ಚೆನ್ನಾಗಿರೋ ಸಿಗುತ್ತೆ ಅಂದರೆ ಟಕ್ಕಂತ ಅವ್ನು ಹೇಳ್ತಾನೆ. ಈಗ ಬೈ ರೋಡ್ ಅಲ್ಲಿ ಏನೋ ಪ್ರಾಬ್ಲಮ್ ಆಯಿತು, ರೋಡಲ್ಲಿ ಪ್ರಾಬ್ಲಮ್ ಆಯಿತು ಅಂದರೆ ಟಕ್ಕಂತ ಇನ್ನೊಂದು ರೋಡ್ ಶಿಫ್ಟ್ ಆಗಬೇಕಂದ್ರೆ ಅವ್ನು ಐಡಿಯಾ ಕೊಡ್ತಾನೆ. ಈ ಥರ ಇದು ನನಗೆ ಅಷ್ಟು ಗೊತ್ತಾಗಲ್ಲ. ಬಟ್ ಆ ಗೊತ್ತಿರೋನ ಕೇಳಿ ತಪ್ಪೇನಿರಲ್ಲ. ಸೊ ಹಾಗೆ ಪ್ರತಿಯೊಂದು ಅವನಿಗಿಂತ ನಾನು ಚೆನ್ನಾಗಿ ಕಾರ್ನ ಇನ್ಸ್ಪೆಕ್ಷನ್ ಮಾಡ್ತೀನಿ. ನನ್ನ ಪ್ಲಸ್ ಪಾಯಿಂಟ್. ಅವನಿಗಿಂತ ನನ್ನ ಕಾರ್ನ ಚೆನ್ನಾಗಿ ರ್ಯಾಶ್ ಡ್ರೈವ್ ಮಾಡ್ತೀನಿ. ಅವನಿಗೆ ಚೆನ್ನಾಗಿ ನಾನು ಕಾರ್ ಓಡಿಸ್ತೀನಿ. ಸೊ ಇದು ನನ್ನಲ್ಲಿರೋ ಪ್ಲಸ್. ಅವನಲ್ಲಿರೋದೇನು, ಆ ಕಾರ್ನ ಹೆಂಗೆ ಸೇಫ್ ಅಲ್ಲಿಂದ ಇಲ್ಲಿ ತರಬೇಕು ಅದು ಅವನಿಗೆ ನಾಲೆಜ್ ಇದೆ. ಅದು ನನಗೆ ಅಷ್ಟು ನಾಲೆಜ್ ಇಲ್ಲ. ನಾನು ಓಡಿಸ್ಕೊಂಡೇ ಬರಬೇಕು ಅಂತ ಇದು ಮಾಡ್ತೀನಿ. ಆದರೆ ಅವನಲ್ಲ, ಸೇಫಾಗಿ ಗಾಡಿನ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ಇಲ್ಲಿಗೆ ತರಬೇಕು. ರೀನಂಬರ್ನ ಯಾವ RTOದಲ್ಲಿ ಮಾಡಿದ್ರೆ ಸ್ವಲ್ಪ ಬೆನಿಫಿಟ್ಸ್ ಆಗುತ್ತೆ. ಇದು ಅವನಿಗೆ ಗೊತ್ತು, ಇದು ನನಗೆ ಗೊತ್ತಿಲ್ಲ. ಒಬ್ಬೊಬ್ಬರು ಒಂದರಲ್ಲಿ ಎಕ್ಸ್ಪರ್ಟೀಸ್ ಇರ್ತಾರೆ ಹಂಗೆ. ಬಟ್ ಅವನಿಗೆ ಬ್ಯಾಕ್ ಕಂಪ್ರೆಷನ್ ಬರ್ದಿಲ್ಲ, ಇಂಜಿನು ಕ್ಲಚ್ಚು ಬ್ರೇಕು ಚೆನ್ನಾಗಿದ್ರೆ, ಆಕ್ಸಿಡೆಂಟ್ ಇಲ್ಲ ಅಂದರೆ ಗಾಡಿ ಓಕೆ ಅಂದ್ಬಿಡ್ತಾನೆ. ಬಟ್ ನಾನು ಹಂಗಲ್ಲ, ಡಿಟೇಲಿಂಗಾಗಿ ನೋಡ್ತೀನಿ. ಸ್ಟಿಚ್ಚಿಂಗಿಂದ ಗಾಡಿ ಆ ಸೀಟ್ ಸ್ಟಿಚ್ಚಿಂಗಿಂದನೂ ಕೂಡ ನೋಡ್ತೀನಿ. ಬ್ಯಾಕ್ ಕೆಳಗೆ ಮಲ್ಕೊಂಡು ಹಿಂಗೆಲ್ಲ ನೋಡಿ, ಏನು ರೆಸ್ಟ್ ಹಿಡಿದಿದೆಯಾ, ಏನು ಹಿಡಿದಿದೆ, ಟೈರ್ದು ಏಜು ನೋಡಬೇಕು, ಅದು ಕ್ವಾಲಿಟಿ ನೋಡಬೇಕು. ಪ್ರತಿಯೊಂದು ಗಾಜ್ ಅದೇ ಹಾಕ್ತಿದ್ರೆ ಇದೇ ಹಾಕಿದ್ರೆ ಎಲ್ಲ ನೋಡ್ತೀನಿ. ಆ ಗಾಜ್ ಚೇಂಜ್ ಮಾಡಿದ್ರೆ ಯಾಕೆ ಚೇಂಜ್ ಮಾಡಿದ್ರು, ಈ ಸರ್ವಿಸ್ ರೀತಿಯಾಗಿ ಯಾವ ಟೈಮಲ್ಲಿ ಇತ್ತು ಅದೆಲ್ಲ ನೋಡ್ಕೊಂಡು ಕೂತೀನಿ. ಆದರೆ ಅವನು ಅಷ್ಟೆಲ್ಲ ನೋಡೋಲ್ಲ. ಅವ್ನು ಇಂಜಿನು ಕ್ಲಚ್ಚು ಬ್ರೇಕು ಎಕ್ಸಿಲೇಟ್ರು ಗೇರ್ ಬಾಕ್ಸು ಅಷ್ಟೇ. ಸ್ಟೇರಿಂಗ್ ವಾಬ್ಲಿಂಗ್ ಏನೋ ಇದೆಯೋ ಚೆಕ್ ಮಾಡ್ತಾನೆ, ಆಕ್ಸಿಡೆಂಟ್ ಆಗಿದೆಯೋ ಇಲ್ಲೋ ಚೆಕ್ ಮಾಡ್ತಾನೆ, ಇಷ್ಟೇ ಮಾಡ್ತಾನೆ. ಒಬ್ಬೊಬ್ಬರು ಒಂದೊಂದು ಮೆಥಡ್ಸ್ ಇರುತ್ತೆ. ಇದು ಯಾವುದು ಸರಿನೋ ಅಲ್ಲ ತಪ್ಪನ್ನೋದು, ಇಟ್ಸ್ ಅಪ್ ಟು ಯು. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈ ಥರ ಹಳ್ಳದಲ್ಲಿ ಬೀಳದೇ ಇರೋ ಹಾಗೆ ನೋಡ್ಕೊಳ್ಳೋದು ವೆರಿ 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 ಇಂಪಾರ್ಟೆಂಟ್. ನಾವು ವಿಡಿಯೋ ಲೆಂತ್ ಇತ್ತು, ಬಟ್ ಯಾಕಂದರೆ ನನಗೆ ಬೇಜಾರಾಯಿತು. ಯಾಕೆ ನಾನು ಮಾಡ್ತಿರುವಂಥ ವಿಡಿಯೋ ಉದ್ದೇಶನೇ ಇದು. ನಮ್ಮವ್ರಿಗೆ ಆಗ್ತಿರುವಂಥ ಮೋಸನ ನಾನು ಕಣ್ಣಾರೆ ನೋಡಿದ್ದೀನಿ, ಈಗಲೂ ಕೂಡ ನೋಡ್ತಾ ಇದ್ದೀನಿ. ಹೋಗಿ ಬಂದು ಆ ಕಿತ್ತೋದು ನನ್ನ ಮಗನ ಹತ್ರ ಅದು ಯಾಕೆ ಹೋಯ್ತಾರೋ ಅಂತ ನನಗೆ ಅದುವರೆಗೂ ನಂಗೆ ಅರ್ಥನೇ ಆಗ್ತಿಲ್ಲ. ಕಣ್ಣು ಮುಚ್ಕೊಂಡು ಟ್ರಾನ್ಸ್ಪೋರ್ಟೇಷನ್ಗೆ ದುಡ್ಡು ಹಾಕ್ತಿದ್ದಾರೆ. ಕಣ್ಣು ಮುಚ್ಕೊಂಡು ಇಲ್ಲಿಂದ ನಾವು RTGS ಮಾಡ್ತಿದ್ದಾರೆ. ನಮ್ಮ ಪಕ್ಕದಲ್ಲಿ ಯಾರನ್ನ ನಮ್ಮವ್ರು ಹೋದ್ರೆ ಒಂದು ₹100 ಕೊಡಿ ಊಟ ಮಾಡ್ತೀನಿ ಅಂದರೆ ಕೊಡೋಲ್ಲ ನಾವು. ಯಾವನ ಗೊತ್ತಿಲ್ಲದಿರೋರಿಗೆ ಇಲ್ಲಿಂದಲೇ ದುಡ್ಡು ಹಾಕ್ತೀವಿ. ಅವನು ನೋಡಿರಲ್ಲ, ಅವ್ನು ಗಾಡಿ ನೋಡಿರಲ್ಲ, ಬರೀ ವೀಡಿಯೋ ಫೋಟೋ ನೋಡ್ಕೊಂಡು ಅವನು ದುಡ್ಡು ಹಾಕ್ತಿರ್ತೀವಿ. ಈ ಪಕ್ಕದಲ್ಲಿ ನಮ್ಮ ಏರಿಯಾದಲ್ಲಿ ಗೊತ್ತಿರೋ ₹100 ನಾವು ಕೊಡೋಕೆ ಇನ್ನೊಮ್ಮೆ ನೋಡ್ತಿರ್ತೀವಿ. ಅದೆಲ್ಲ ನೋಡಿ ಹೊಟ್ಟೆ ಹೊಡೆದೋಗ್ಬಿಡ್ತದೆ. ಯಾಕೆ ನಮ್ಮ ಜನಗಳಿಗೆ ಇಷ್ಟು ತಲೆಯಲ್ಲಿ ಏನು ಇಟ್ಕೊಂಡವ್ರಾಗ ನೋಡಿದೆ ಮಾಡಿದೆ ಒಂದು ಕಾರು ಅಂದರೆ, ಬೈಕು ಅಂದರೆ ಸೌತ್ ಇಂಡಿಯನ್ಸ್ಗೆ, ಸ್ಪೆಷಲಿ ಕರ್ನಾಟಕದವ್ರಿಗೆ ಅದೊಂದು ಮನೆ ವ್ಯಕ್ತಿ ಥರ. ಸ್ಪೆಷಲಿ ನಾನು ಕ್ಯಾಬ್ ಅವ್ರನ್ನ ನೋಡ್ತೀನಿ, ಯಪ್ಪ ಎಷ್ಟು ಚೆನ್ನಾಗಿ ಇಟ್ಕೊಳ್ತಾರೆ ಗೊತ್ತಾ, ಡೆಕೋರೇಟ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಹೆಸರೆಲ್ಲ ಇಟ್ಟಿರ್ತಾರೆ ಗಾಡಿಗೆಲ್ಲ. ಎಷ್ಟು ಖುಷಿ ಆಗುತ್ತೆ, ಎಷ್ಟು ಥರ ಮನೆ ವ್ಯಕ್ತಿ ಥರ ಟ್ರೀಟ್ ಮಾಡ್ತಾರೆ ನಮ್ಮವ್ರನ್ನ. ಆ ಹೆಸರನ್ನ ಇಟ್ಕೊಂಡು ಅಲ್ಲಿ ಅದು ಮ್ಯಾಟ್ರ್ ಆಗೋಲ್ಲ. ಅಲ್ಲೊಂದು ತರಕಾರಿ ಥರ ಹೋದ್ರೆ ಮುಗ್ದೋಯ್ತು, ಹಳ್ಸ್ದಂಗೆ ಅದು ಹಂಗೆ ಮಾಡ್ತಿದ್ದಾರೆ. ನಮ್ಮ ಜನಗಳು ಬುದ್ಧಿ ಇಲ್ಲ. ಯಾಕಂದ್ರೆ ಒಂದ್ರಲ್ಲಿ ತೆಗೆದ್ರೆ ಬರೀ ಕರ್ನಾಟಕದವರೇ ಅವರೆಲ್ಲ. ಅವನ ಹತ್ರ ಬೈ ಮಾಡೋದ್ರಲ್ಲಿ ಮೆಜಾರಿಟಿ 70 ಇಲ್ಲ 80% ಕರ್ನಾಟಕದವ್ರೆ ಅವ್ರೆ. ಅದರಲ್ಲೂ ಸ್ಪೆಷಲಿ ನಾರ್ತ್ ಕರ್ನಾಟಕದವ್ರೆ ಅವ್ರೆ. ಹಾಗಂತ ಒಂದು ಕೆಟ್ಟ ಗಾಡಿ, ನಾನು ಒಂಥರ ಒಳ್ಳೆ ಗಾಡಿ ತಂದಿದ್ದೀನಿ ಇಲ್ಲ ಅಂತಲ್ಲ. ಬಟ್ ಬ್ಲೈಂಡ್ಲಿ ನೀವು ಗಾಡಿನ ನೋಡದೆ, ನಿಮ್ಮವರು ಅಥವಾ ನೀನು ಗಾಡಿನ ನೋಡದೆ, ಇನ್ಸ್ಪೆಕ್ಷನ್ ಮಾಡದೆ, ನೀವು ಪರ್ಸ್ನಲಿ ಫೀಲ್ ಇಲ್ಲದೇ ಆ ಗಾಡಿನ ಹೆಂಗೆ ತೊಗೊಳ್ತಾ ಇದ್ದಾರೆ ನನಗೆ ಗೊತ್ತಾಗ್ತಾಯಿಲ್ಲ. ಹೊಸ ಗಾಡಿಗೆ ನಾವು ಟೆಸ್ಟ್ ಡ್ರೈವ್ ಮಾಡಿ ತೊಗೊಳ್ತೀವಿ 2 ಸಲ 3 ಸಲ. ಅಂಥರಲ್ಲಿ ಯೂಸರ್ ವೆಹಿಕಲ್ನ ಬರೀ ಫೋಟೋ ವಿಡಿಯೋ ನೋಡಿಕೊಂಡು ಹೌ ಇಟ್ಸ್ ಪಾಸಿಬಲ್.
ನಗಬೇಕು ಆಳ್ಬೇಕು ಗೊತ್ತಾಗ್ತಾಯಿಲ್ಲ. ಈ ನಾನು ಮಾಡೋ ವೀಡಿಯೋಗಳಲ್ಲಿ ಈ ಥರದ್ದು ಯಾವ್ದಾದ್ರು ಒಂದು ಚೂರಾದರೂ ಬದಲಾವಣೆ ಆದರೆ ನಮ್ಗೆ ಅಷ್ಟೇ ಸಾಕು. ಮೇ ಬಿ ಗೊತ್ತಿಲ್ಲ, ನಾವು ಅವರ ಸರ್ಚ್ ಮಾಡ್ತಿರ್ಬೇಕಾದ್ರೆ ಇದೆಯಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ನೊಬ್ರಿಗೆ ಯಾವುದೋ ರೆಫರಲ್ ಕೊಡ್ತದೆ, ಅವನು ಫ್ರಾಡ್ ನನ್ನ ಮಗ ಇರ್ಬೋದು, ಅವನಲ್ಲಿ ಕದ್ದಿರೋ ಗಾಡಿಗಳನ್ನೆಲ್ಲ ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿ ಕಳಿಸ್ತಾ ಇರ್ಬೋದು, ಅದು ಆಗಿರ್ಬೋದಲ್ಲ. ಸೊ ಏನು ಬೇಕಾದ್ರೂ ಆಗುತ್ತೆ. ಸೊ ಅದಕ್ಕೆ ಇದರಲ್ಲಿ ಜ್ಞಾನ ಅನ್ನೋದು ಜಾಸ್ತಿ ಬೆಳೆಸ್ಕೋಬೇಕಾಗುತ್ತೆ. ನೀವು ದುಡ್ಡನ್ನು ಉಳಿತಾಯ ಮಾಡೋದು ಒಂದರಲ್ಲೇ ಫೋಕಸ್ ಮಾಡಬೇಡಿ. ಸಮ್ಟೈಮ್ಸ್ ಏನಾಗುತ್ತೆ ನಿಮಗೆ ಸಿಮಿಲರ್ ಬಂದುಬಿಡ್ತದೆ. ಈಗ ಮೊನ್ನೆ ಸೋಮವಾರನ ಯಾವಾಗ ಹೋಗಿ ಬಂದಾಗ XUV 500 W10 ಗಾಡಿ 2015 ಸೆಕೆಂಡ್ ಬ್ಯಾಚ್ ಗಾಡಿ, ಅಂದರೆ ಸೆಕೆಂಡ್ ಜನ್ರೇಷನ್ ಅಂತೀವಲ್ವ ಆ ಥರ ಗಾಡಿ. ಅದು ಎಂಥ ಬಂಗಾರದಂಗಿತ್ತು. ಫಸ್ಟ್ ಓನರ್ ವೆಹಿಕಲ್, ಸರ್ವಿಸ್ನ ಕಡೆ ಎಲ್ಲನೂ ಕೂಡ ಇತ್ತು. ಅಲ್ಲಿ ಹೆಚ್ಚು ಕಮ್ಮಿ ಒಂದು 5.5 ಆಯ್ತದು. ಒಳ್ಳೆ ಗಾಡಿ ಅದು. ಆ್ಯಕ್ಚುಲಿ 5ಕ್ಕೂ ಅಲ್ಲಿದೆ UP ಮಾಡೋದು. ಡೆಲ್ಲಿದು 15 ಕ್ಯಾನ್ಸಲ್ ಆಗುತ್ತೆ, ಇದು ಸಿಗೋಲ್ಲ. 16 UPದು. ಸೊ ಅದು 5.50 ಆಯ್ತದು. ಬಟ್ ಅದು ಆ್ಯಕ್ಚುಲಿ ಕರೆಕ್ಟಾಗಿ ಹುಡುಕಿದ್ರೆ 5.20ಕ್ಕೂ ಸಿಗ್ತಿತ್ತು. ಬಟ್ ಕ್ಲೈಂಟ್ ಹೇಳಿದ್ರೆ ನನಗೆ ಅದೇನೇ ಬೇಕು ಅಂತ. ಅದು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ನಾನು 3 ಸಜೆಷನ್ ಮಾಡಿದೆ, ಬಟ್ ಅವ್ನು ಅದೇ ಬೇಕು ಅಂತ. ಇಟ್ಸ್ ಓಕೆ. ಬಟ್ ಪ್ರೈಸ್ ಸ್ವಲ್ಪ ಡಿಫ್ರೆನ್ಸ್ ಇತ್ತು. ಬಟ್ ಅವ್ನು ರೆಡಿ ಇದ್ದಾನೆ, ಕ್ಲೈಂಟ್ ಅವ್ನು ರೆಡಿ ಇದ್ದಾನೆ. ಸೊ ಕಸ್ಟಮರ್ ನಾವು ನಮ್ಮ ಗೈಡ್ ಮಾಡೋದು ನಮ್ಮದು ಕರ್ತವ್ಯ. ಬಟ್ ಗಾಡಿ ಅಲ್ಟಿಮೇಟ್ ಆಗಿದೆ, ಚೆನ್ನಾಗಿದೆ. ವಿತ್ ಪ್ರಾಪರ್ ಏನೇನು ಡಾಕ್ಯುಮೆಂಟ್ಸ್ ಎಲ್ಲನೂ ಇತ್ತು. ಏನೂ ಪ್ರಾಬ್ಲಮ್ ಇರಲಿಲ್ಲ. ಗಾಡಿ ಏನಂತ ಸಣ್ಣ ಪುಟ್ಟ ಸ್ಕ್ರಾಚ್ಗಳು ಇತ್ತಷ್ಟೇ. ಬಟ್ ಕ್ಲೈಂಟ್ಗೆ ಆ ಪ್ರೈಸ್ಗೆ ಓಕೆ ಇದ್ದಾನೆ, ಕ್ಲೈಂಟ್ಗೆ ಪ್ರೈಸ್ ಓಕೆ ಇದ್ಮೇಲೆ ನಾವೇನು ಮಾಡೋಕ್ಕಾಗುತ್ತೆ. ಹೇಳಿದ್ವಿ ನಿಮಗಿದೆ, ಬೇರೆ ಕಡೆ ಹುಡ್ಕೋದ್ರೆ ಸ್ವಲ್ಪ ಸಿಗ್ಬೋದು ಅಂತ. ಅವ್ರು ಹೇಳಿದ್ರು ಇಲ್ಲ ಸರ್ ನಂಗೆ ಇದೇ ಇರಲಿ, ಯಾಕೋ ನಂಗೆ ಇಷ್ಟ ಆಯಿತು ಅಂತ ಹೇಳಿದ್ರು. ಅವ್ರು ಅಲ್ಲಿ ಕೂತರಲ್ಲಿ ನೋಡಿದ್ರು, ಇಲ್ಲಿದ್ದಕ್ಕೆ ಮೈಸೂರಿನವ್ರವರು ಇಲ್ಲಿದ್ದಕ್ಕಂಡೆ ಅವ್ರು ನೋಡೋರು. ಅವ್ರಿಗೆ XUV ಓಕೆ. ನನ್ನ ಪರ್ಸ್ನಲ್ ನಂಗೆ XUV ನಂಗೆ ಸಖತ್ ಇಷ್ಟ. XUV 500 ಅವ್ರಿಗೆ ಇಷ್ಟ ಆಯಿತು. ಸೊ ಅವ್ರಿಗೆ ಇಷ್ಟ, ನಾನೇನು ಮಾಡೋಕ್ಕಾಗ್ತದೆ. ಹಾಕಿದ್ರು ಅಲ್ಲಿಂದ RTGS ಮಾಡ್ರು, ಇಲ್ಲಿ ಏನು ಮಾಡಬೇಕೆಲ್ಲ ಮಾಡಿಬಿಟ್ಟು ಟ್ರಾನ್ಸ್ಪೋರ್ಟ್ಗೆ ಅಂತ ಹಾಕಿದ್ವಿ, ಮುಗಿದೋಯ್ತು ಅಷ್ಟೇ. ಅದೆಲ್ಲ ರಿಜಿಸ್ಟ್ರೇಷನ್ ಎಲ್ಲ ಮಾಡಿ 1.30 ಇಲ್ಲ 1.40 ಬಂತದ್ದು ಎಲ್ಲ ಸೇರಿ. ಟೋಟಲ್ ಎಷ್ಟಾಯಿತು? 5.5 ಎಷ್ಟಾಯಿತು? 6 7 ಆಯಿತಾ? 7 ಲಕ್ಷ. ಅದೇ ಗಾಡಿಯಲ್ಲಿ ಎಷ್ಟು ಓಡ್ತಿದೆ ಮಾರ್ಕೆಟಲ್ಲಿ? 8.5 ಓಡ್ತಿದೆ, 9 ಓಡ್ತಿದೆ. ಇನ್ನು ಡೀಲರ್ಗಳು 9-20 ಬಿಟ್ಟು 10 ಲಕ್ಷನೂ ಹಾಕ್ಬಿಡ್ತಾರೆ, ಅಷ್ಟು ಓಡ್ತಿದೆ. ಎಷ್ಟು ಡಿಫ್ರೆನ್ಸ್ ಇವಾಯ್ತು ನೋಡಿ. ಅಲ್ಲಿ ಜಾಸ್ತಿ ಕೊಟ್ಟಿರ್ಬೋದು ನನ್ನ ಪ್ರಕಾರ, ಅವನ ಪ್ರಕಾರದ ಸಮಾಧಾನ. ಬಟ್ ಟೋಟಲಾಗಿ ಲೆಕ್ಕ ಹಾಕಿದ್ರೆ ಎಷ್ಟೋ ಡಿಫ್ರೆನ್ಸ್ ಇದೆಯಲ್ಲ. ಇಲ್ಲಿ 8 ಲಕ್ಷಕ್ಕೆ ಕೊಡ್ತಾ ಇದ್ದದ್ದು 16ನೇ ಇಸ್ವಿದು W10 ವೈಟು ಅಷ್ಟು ಓಡ್ತಾಯಿದ್ದು. ಚೆನ್ನಾಗಿರೋದು ಫಸ್ಟ್ ಓನರ್ ಗಾಡಿ, ವಿತ್ ಸರ್ವಿಸ್ ರೆಕಾರ್ಡ್ ಇರೋ ಗಾಡಿ. ಇಲ್ಲಿ 8 ಮೇಲೆ ಓಡ್ತಿದೆ. ನಾನೇ ಮಾರಿದ್ದೀನಿ ಇಲ್ಲಿ 8.25 ಮಾರಿದ್ದೀನಿ. 15 ಮಾಡಲೇ 8.25 ಹೇಳ್ತಾರೆ. W10 ಅಂದ್ರೇ ಜಾಸ್ತಿ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಸನ್ ರೂಫು, ಪುಷ್ ಸ್ಟಾರ್ಟು ಮತ್ತು ಇದು ಎಲೆಕ್ಟ್ರಿಕ್ ಸೀಟ್ ಅಡ್ಜಸ್ಟಬಲ್ ಎಲ್ಲ ಬಂದುಬಿಡ್ತಾರೆ. ಅದರಲ್ಲೂ ವೈಟು ಸಿಲ್ವರ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅದರಲ್ಲಿ. ಏನು ಮಾಡೋಕ್ಕಾಗುತ್ತೆ. ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ? ಕಸ್ಟಮರ್ ಹ್ಯಾಪಿ ಆದ್ನ? ಅವ್ನ ಕೈಗೆ ಗಾಡಿ ಬಂತ? ಅವ್ನು ಓಡಿಸಿದ್ನ? ಅವ್ನಿಗೆ ಸಂತೃಪ್ತಿ ಆಯಿತಾ? ದಟ್ಸ್ ದ ಪಾಯಿಂಟ್. ಅವ್ನಿಗೆ ಇಷ್ಟ ಆದರೆ ಮುಗಿದೋಯ್ತು. ಖುಷಿನೇ ಆಗೋದು, ಸಾಕಾದ ಖುಷಿನೇ ಆಗೋದು. ಸರ್ ಸೂಪರಾಗಿದೆ ಸರ್, ನಾನು ಹೋಗಿದ್ರು ಇಷ್ಟು ಚೆನ್ನಾಗಿರೋ ಗಾಡಿ ತರ್ತಿರ್ಲಿಲ್ಲ ಅಂತ. ನನಗೆ ಗೊತ್ತಿಲ್ಲ ಸರ್, ನಂದು ಕರ್ತವ್ಯ ಅವ್ನಿಗೇನು ಗೈಡ್ ಮಾಡಬೇಕು ಅಷ್ಟು ನಾನು ಗೈಡ್ ಮಾಡಿದ್ದು. ನನಗೆ ಫೀಸ್ ಅವ್ನು ಕೊಡ್ತಾನೆ, ನನ್ನ ಕರ್ತವ್ಯ. ನನಗೆ ಯಾವ್ದು ಸರಿ ಯಾವುದು ಆ್ಯಕ್ಚುಲಿ ಅದು ಕಲರ್ ಬೇರೆ ಹೇಳಿದ್ದವನು. ಬಟ್ ಅವ್ನಿಗೆ ಇದು ಓಕೆ. ಬಟ್ ಫೈನಲೈಸ್ ಆಗಿ 4 ಗಾಡಿನಲ್ಲಿ ಇದೊಂದು ಗಾಡಿ ಫೈನಲೈಸ್ ಮಾಡ್ದೋ, ನೋ ಪ್ರಾಬ್ಲಮ್. ಬಟ್ ಇವನೇ ಹೋಗಿದ್ದಿದ್ರೆ ಏನು ಮಾಡೋಣ, ಎಲ್ಲಿ ಕಮ್ಮಿ ಸಿಗುತ್ತೆ ಅಂತ ಹುಡುಕಿರೋನು ವಿನಃ ಎಲ್ಲಿ ಒಳ್ಳೆ ಗಾಡಿ ಸಿಗಬಹುದು ಅಂತ ಹುಡುಕ್ತಿರ್ಲಿಲ್ಲ. ಒಳ್ಳೆ ಗಾಡಿಗಳು ಎಲ್ಲ ಕಡೆ ಸಿಗುತ್ತೆ, ಬಟ್ ಕಮ್ಮಿಗೆ ಸಿಗುತ್ತೆ ಅಂತ ಹುಡುಕಕ್ಕೆ ಶುರು ಮಾಡಿದ್ರೆ ಈ ಥರ ಅಡಾಸ್ ಪಡಾಸ್ ಗಾಡಿಗಳು ಸಿಗುತ್ತೆ. ಸೊ ಈ ವಿಡಿಯೋ ಯಾಕೋ ಎಲ್ಲೆಲ್ಲೋ ಹೋಗ್ತಾಯಿದೆ. ಎನಿವೆ, ಸೊ ಹೋಪ್ಫುಲಿ ಇಷ್ಟೇ ಫೈನಲಿ ಹೇಳ್ತಿರೋದು. ಸೊ ಈಗ ಗೊತ್ತಿಲ್ಲದಿರೋ ಕಡೆ ಗಾಡಿಗಳನ್ನ ತೊಗೊಳಕ್ಕೆ ಹೋಗಬೇಡಿ. ಪ್ರಾಪರ್ ಏನು ಅಫಿಡವಿಟ್ ಎಲ್ಲ ಏನೇನು ಕೊಡಬೇಕು ಅದೆಲ್ಲ ಕರೆಕ್ಟಾಗಿ ಕೊಟ್ಟರೆ ಮಾತ್ರ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಕೊಟ್ಟು NOC ಪ್ರತಿಯೊಂದನ್ನು ಕೂಡ ಪ್ರಾಪರಾಗಿ ಕೊಡ್ತೀನಿ ಅಂತ ಅಗ್ರಿಮೆಂಟಲ್ಲಿ ಇದ್ದರೆ ಮಾತ್ರ ಆ ಗಾಡಿನ ಮುಟ್ಟಿ. ಆ ವ್ಯಕ್ತಿ ಇರುವಂಥ ಜಾಗಕ್ಕೆ ನೀವು ಹೋಗಿ ಡೀಲ್ ಮಾಡಿ. ನೀವು ಹೋಗಲಿ ನಿಮ್ಮ ಕಡೆ ಯಾರನ್ನ ಕಳಿಸಿ. ಇದನ್ನೆಲ್ಲ ಮಾಡಿದೆ ಹಿಂಗಂದ್ರೆ ತೊಗೊಂಡು ಈ ಥರ ತಗ್ಲಾಕೊಳಕ್ಕೆ ಹೋಗ್ಬೇಡಿ.